ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೆನ್. ನಾವು ಹಾಡುವಂಥ ಗೀತ 322, 322, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟ್ಯಾಂಜ. ಮುಂದೆ ಬಂದು ನಾವು ಹಾಡುವ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಕರುಣಿಸಿ ದಯ ತೋರಿಸಿದಂಥ ನಮ್ಮ ಸರ್ವಶಕ್ತನಾಗಿರುವಂಥ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನಾವು ನಿನ್ನ ಬಳಿಗೆ ಬಂದು ನಾವು ಸಾಷ್ಟಾಂಗವರೆಗೆ ಆರಾಧಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ಹೃದಯದ ಅಂತರಾಳವನ್ನು ತಿಳಿದಾತನೇ, ನಾವು ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೇವೆ. ಕರ್ತ, ನಿನ್ನ ಸೇನಾಧೀಶ್ವರನಾದಂಥ ಯೆಹೋವನು ಮಹೋನ್ನತದಲ್ಲಿ ವಾಸ ಮಾಡುವಾತನೇ, ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಸ್ವರ್ಗೀಯ ಅರಸನೇ, ನಾವು ನಿನಗೆ ಸ್ತೋತ್ರ. ಈ ಗಳಿಗೆಯಲ್ಲಿ ಕರ್ತನೆ, ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಯಾಕಂದರೆ ನೀನು ಮಹೋನ್ನತನು, ನಮ್ಮ ಸೃಷ್ಟಿಕರ್ತನು, ನಮ್ಮನ್ನು ಪರಿಪಾಲನೆ ಮಾಡುವಂಥ ಕುರುಬನು, ಒಡೆಯನು, ರಕ್ಷಕನಾಗಿದ್ದದಕ್ಕಾಗಿ ಸ್ತೋತ್ರ. ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸ್ತೇವೆ. ಆತನು ಜಗದ್ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಪಾಪಗಳನ್ನು ಬಿಡಿಸಿ ರಕ್ಷಣೆಗೆ ನಡೆಸಿದ ಆತನೇ, ನಿನಗೆ ಸ್ತೋತ್ರ. ಒಳ್ಳೆಯ ಕುರುಬನಾದಂಥ ಯೇಸುವೆ, ನಿನಗೆ ಸ್ತೋತ್ರ. ನಾವು ಕುರಿ ಹಿಂಡು ನಾವು ಕರ್ತನನ್ನು ಹಿಂಬಾಲಿಸುವಂಥವರಾಗಿದ್ದೇವೆ. ನಮ್ಮ ಕರ್ತನೆ ಸ್ವಾಮಿ, ನಿನ್ನ ಸ್ವರವನ್ನು ಕೇಳಿ ನಾವು ನಿನ್ನನ್ನು ಹಿಂಬಾಲಿಸುವಾಗ ನೀನು ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಒಂದು ಸಮಯದಲ್ಲಿ ನಮಗೆ ಸತ್ಯದ ಆತ್ಮನನ್ನು ಕಳಿಸಿಕೊಟ್ಟೆ. ಆ ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಸುವಂತೆ, ನಮ್ಮ ಹೃದಯಗಳಲ್ಲಿ ವಾಸ ಮಾಡುವಂತೆ, ನಮ್ಮ ದೇಹದಲ್ಲಿ ಕರ್ತನೆ ಒಂದು ಗರ್ಭಗುಡಿಯಾಗಿ ಮಾಡಿಕೊಂಡಿರುವ ಆತನೇ, ನಿನಗೆ ಸ್ತೋತ್ರ. ತ್ರಯಕ ದೇವರಾಗಿರುವಂಥ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡಿ ನಿನ್ನನ್ನು ಆರಾಧಿಸ್ತೇವೆ. ನಿನಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನ ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತೇವೆ. ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸು. ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸು. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಕರ್ತನೇ ಸ್ವಾಮಿ, ನೀನು ಕರ್ತ ಸ್ವಾಮಿ, ಆ ಒಂದು ಕ್ರೂಜೆಯ ಮೇಲೆ ನಮಗೋಸ್ಕರ, ನಮ್ಮ ಪಾಪಗಳ ನಿವಾರಣೆಗೋಸ್ಕರ ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದೆಂಬುದಾಗಿ ನೆನಪು ಮಾಡಿಕೊಳ್ಳುತ್ತೇವೆ. ಈ ಗಳಿಗೆಯಲ್ಲಿ ಕರ್ತನೆ, ನೀನು ನಮ್ಮನ್ನು ಕ್ಷಮಿಸಿ ನಮ್ಮ ಪಾಪಗಳನ್ನು ಸಮುದ್ರದ ಆಳಕ್ಕೆ ಹಾಕಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಒಂದು ಸಮಯದಲ್ಲಿ ನೀನು ಮಾಡಿದಂಥ ಮಹೋಪಕಾರಗಳಿಗಾಗಿ ಸ್ತೋತ್ರ. ಕರ್ತ, ನಮ್ಮ ಸಭೆಯವರನ್ನು ಕರ್ತ ನಿನ್ನ ಅದ್ಭುತವಾಗಿ ನಡೆಸಿ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ಸ್ತೋತ್ರ. ಕರ್ತ, ನಿನ್ನ ಒಂದು ರೆಕ್ಕೆಗಳ ಆಶ್ರಯದಲ್ಲಿ ಅವರನ್ನು ಸುರಕ್ಷಿತವಾಗಿಟ್ಟು ನಡೆಸಿದ್ದಕ್ಕಾಗಿ ನಾನು ಕೊಂಡಾಡುತ್ತೇನೆ. ಅವರ ಮಕ್ಕಳ ಭವಿಷ್ಯದಲ್ಲಿ ನೀನು ನಡೆಸಿದ್ದಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಡೆಸಿಕೊಟ್ಟಿದ್ದಿ, ಹಾಗೂ ಕರ್ತನೆ ಸ್ವಾಮಿ ಅವರ ಜಾಬ್ಗಳಲ್ಲಿ ಕರ್ತನೆಯನ್ನು ಸಹಾಯ ಮಾಡಿಕೊಟ್ಟಿದ್ದಿ. ನಮ್ಮ ಸಭಿಕರನ್ನು ಕರ್ತನೆಯನ್ನು ಹೆಸರಾಗಿ ನೀನು ಆಶೀರ್ವದಿಸಿದ್ದಿ. ಮಕ್ಕಳನ್ನು, ಯವನಸ್ಥ ಮಕ್ಕಳನ್ನು, ಮಹಿಳೆಯರನ್ನು, ಗಂಡಸರನ್ನು, ಸಮಫಲನ ಸಮಿತಿಯನ್ನು ಮತ್ತು ಪ್ರಾಯಸ್ಥರನ್ನು ಕರ್ತನೆ ವಿಶೇಷವಾಗಿ ನಾನು ಸೀನಿಯರ್ ಸಿಟಿಜನ್ಸ್ಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಕರ್ತನೆಯನ್ನು ಕರುಣಿಸಿದ್ದಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರ ಕೊಂಡಾಟವನ್ನು ಮಾಡುತ್ತೇವೆ. ಅದ್ಭುತವಾಗಿ ನೀನು ನಮ್ಮ ನಡೆಸಿದ್ದಿ. ನಮ್ಮ ಹೋಗ ಬರಣಗಳಲ್ಲಿ ನೀನು ನಮಗೆ ಸಹಾಯಕನಾಗಿದ್ದು ನಡೆಸಿಕೊಟ್ಟಿದ್ದಿ. ನಮ್ಮ ಅನಾರೋಗ್ಯದಲ್ಲಿ ಕರ್ತನೆ ನಮಗೆ ಆರೋಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಿ. ನಾವು ಪ್ರಾರ್ಥಿಸಿದಾಗ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರನ್ನು ದಯಪಾಲಿಸಿಕೊಟ್ಟಿರುವ ಆತನೇ ನಿನಗೆ ಸ್ತೋತ್ರ. ನೀನು ಮಾಡಿದಂಥ ಮಹೋಪಕಾರಗಳ ಬದಲೇನು ಕೊಡದೆ ನನ್ನಿಂದಾಗದು ನಮ್ಮಿಂದಾಗದು ಕರ್ತನೆ. ನಮ್ಮ ಒಂದು ಬಾಯಿಯಿಂದ ಕರ್ತ ನಿನಗೆ ಸ್ತುತಿಯನ್ನು ಸ್ತೋತ್ರವನ್ನು ಕೊಂಡಾಟವನ್ನು ನಾವು ಮಾಡುವಂಥವರಾಗಿದ್ದೇವೆ. ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ಸ್ವಾಮಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ನಮ್ಮ ಸಭಿಕರಿಗೋಸ್ಕರ ಕರ್ತನೆ ಮತ್ತು ಈ ಒಂದು ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ನೋಡುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಿಶೇಷವಾದ ಆಶೀರ್ವಾದವನ್ನು ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ವಾರದ ಮೊದಲನೇ ದಿನದಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂಥ ಈ ಒಂದು ಸೌಭಾಗ್ಯವನ್ನು ನೀಡಿದ್ದಿ. ಕೆಲವರು ಕರ್ತನೆ ಸ್ವಾಮಿ ಆನ್ಲೈನ್ನಲ್ಲಿ ಕರ್ತನೆ ನಾವೆಲ್ಲರೂ ಆರಾಧಿಸುವಾಗ ಕರ್ತನೆಯನ್ನು ವಿಶೇಷವಾದ ರೀತಿಯಲ್ಲಿ ಕರ್ತನೆ ನೀನು ಸ್ತುತಿಯನ್ನು ಮಹಿಮೆಯನ್ನು ಹೊಂದಿಕೊಳ್ಳ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ಆಶೀರ್ವಾದ ನೀಡು, ನಮಗೆ ಬೇಕಾಗಿರುವಂಥ ಆರೋಗ್ಯ ಭಾಗ್ಯಗಳನ್ನು ನೀಡಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕೀರ್ತನೆ 91ರಲ್ಲಿ ನೋಡುವಾಗ, ಯಾವ ಕೇಡು ನಿನ್ನ ಗುಡಾರದ ಸಮೀಪಕ್ಕೂ ಬಾರದೆಂಬುದಾಗಿ ನಾನು ನಿಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ನಿನ್ನ ಒಂದು ರೆಕ್ಕೆಗಳ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿ ನೀನು ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಸೈತಾನನು ಗರ್ಜಿಸುವ ಸಿಂಹೋದೋಪದಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗುತ್ತಾನೆಂಬುದಾಗಿ ವಾಕ್ಯದಲ್ಲಿದೆ. ಆದರೆ ಕರ್ತನೆ, ಸೈತಾನನ ಒಂದು ಕೈಗೆ ಸಿಕ್ಕದ ಹಾಗೆ ನೀನು ನಮ್ಮನ್ನು ಭದ್ರವಾಗಿ ನಿನ್ನ ಕಾಯಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕಂದರೆ ನಿನ್ನ ದೂತರನ್ನು ಕಾವಲಾಗಿರಿಸಿ ಕಾಪಾಡುತ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದಿ. ಆ ರೀತಿ ಕರ್ತನೆ, ನಿನ್ನ ವಾಗ್ದಾನದಂತೆ ನೀನು ನಮ್ಮನ್ನು ಕಾಯ್ದು ಕಾಪಾಡು ನಡೆಸಿ
ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಕಾಯಿಲೆಗಳಿಂದಲೂ ಕಷ್ಟಗಳಿಂದಲೂ ಕರ್ತನೆಯನ್ನು ಬಿಡಿಸೆಂಬುದಾಗಿ ನಾವು ಬಿಡುತ್ತೇವೆ. ನಮ್ಮ ಸಭಿಕರು ಕರ್ತನೆ ಕೆಲವರು ಕಾಯಿಲೆಯಲ್ಲಿ ತೊಂದರೆಗೆ ಈಡಾಗಿದ್ದಾರೆ, ಅಂಥವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ವಿಶೇಷವಾದ ಆಶೀರ್ವಾದವನ್ನು ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಆಂಟಿ ಪ್ರೇಮ್ ಕುಮಾರ್ ಲಾಜರಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರಿಗಿರುವಂತಹ ಒಂದು ಕಾಲು ನೋವಲ್ಲಿ ಕರ್ತನೆ ಸ್ವಾಮಿ ಫ್ರಾಕ್ಚರ್ ಆಗಿ ಈಗ ಗುಣ ಹೊಂದಿದ್ದಾರೆ ಕರ್ತನೆ. ಅವ್ರು ನಡೆದಾಡುವಂತೆ ನೀನು ಸಹಾಯ ಮಾಡಿ ಕೊಟ್ಟಿದ್ದಿ. ಇನ್ನೂ ಕರ್ತನೆ ಸಂಪೂರ್ಣವಾಗಿ ಕರ್ತನೆ ಆ ಒಂದು ಸ್ವೆಲ್ಲಿಂಗ್ ಅನ್ನು ತೆಗೆದಾಕಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಕರ್ತನೆ ಅವರು ನಡೆದಾಡುವಂತೆ ನೀನು ಸಹಾಯ ನೀಡಿ ಎಂಬುದಾಗಿ ಬಿಡುತ್ತೇವೆ. ಅದೇ ರೀತಿ ಮಿಸಸ್ ಗ್ರೇಸ್ ಚಲಪತಿ ಕರ್ತನೆ ಅವರು ಬ್ರೈನ್ ಟ್ಯೂಮರ್ ಅಥವಾ ಕರ್ತನೆ ಒಂದು ಟ್ಯೂಮರ್ ಅವರು ಕರ್ತನೆ ಸ್ವಾಮಿ ಅವ್ರಿಗೆ ಸಕ್ಸಸ್ಫುಲ್ ಮಾಡಿದ್ದಿ. ಆದರೆ ಕರ್ತನೆ ಇರುವಂಥ ಕಾಂಪ್ಲಿಕೇಶನ್ಗಳನ್ನು ನೀನು ತೆಗೆದಾಕಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಕರ್ತನೆ ಅವ್ರಿಗಿರುವಂಥ ಚಿಂತೆ ಅಥವಾ ವೇದನೆ ಇದು ಏನಾಗಿರ್ಬೋದು ಎಂಬುದಾಗ ಒಂದು ಕರ್ತನೆ ಸಿಸ್ಟ್ ಎಂಬುದಾಗಿ ಅನೇಕ ವಿಷಯದಲ್ಲಿ ಅವ್ರು ಚಿಂತೆ ಮಾಡಿ ಕರ್ತನೆ ಯಾವುದೇ ರೀತಿ ಕೊರಗದಂತೆ ನೀನು ಅವರನ್ನು ಕಾಯಿ ಮತ್ತು ಏನೇ ಇದ್ದರೆ ಕರ್ತನೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಒಂದು ಕರ್ತನೆ ಕಾಯಿಲೆ ನೀನು ಗುಣಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಅದೇ ರೀತಿ ಕರ್ತನೆ ಸ್ವಾಮಿ ಅಲೆಕ್ಸ್ ಮೆಕೆಂಜಿ ಕರ್ತನೆ ಅವರು ಸಹ ಕರ್ತನೆ ರಿಸ್ಟ್ ಅಲ್ಲಿ ಅವ್ರಿಗಿರುವಂತಹ ಫ್ರಾಕ್ಚರ್ ಅನ್ನು ಕರ್ತನೆ ನೀನು ಮುಟ್ಟು ಗುಣಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಕರ್ತನೆ ಸ್ವಾಮಿ ಅಂಕಲ್ ಕಮಲಾಕರ್ ಬಾಗಲಕೋಟೆ ಅವ್ರಿಗೋಸ್ಕರ ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಪ್ರಾಯದಿಂದ ಕರ್ತನೆ ಸ್ವಾಮಿ ಮತ್ತು ಅವ್ರ ಕಣ್ಣು ಕಾಣಿಸೋದಿಲ್ಲ ಕರ್ತನೆ, ತುಂಬ ಕಿಟಿ ಮಾಡ್ತಾರೆ ಮತ್ತು ಅವ್ರದ್ದು ಒಂದು ಲೋ BP ಆಗ್ತದೆ, ವೀಕ್ನೆಸ್ ಬಂದಿದೆ ಸ್ವಾಮಿ. ಕರ್ತನೆ ನಿನ್ನ ಒಂದು ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅಂಕಲನ್ನು ಕರ್ತನೆಯನ್ನು ಆರೋಗ್ಯದಿಂದ ತುಂಬಿಸಿ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ರೀತಿಯಲ್ಲಿ ಕರ್ತನೆ ಎಲ್ಲ ಒಂದು ಕರ್ತನೆ ಮೆಡಿಕೇಶನ್ ಅಲ್ಲಿ ಇದ್ದಾರೆ ಕರ್ತನೆ ಸ್ವಾಮಿ ಯಾರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಿಗೆ ನಿನ್ನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ಡಾಕ್ಟರ್ ಸ್ವಾಮಿ ಮತ್ತು ಮಿಸಸ್ ಕಾಂತಾ ಸ್ವಾಮಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವರು ಈ ದಿನ ಟ್ರಾವೆಲ್ ಮಾಡಿ ಕರ್ತನೆ ಬೆಂಗಳೂರಿಗೆ ಹೋಗುವಾಗ ನೀನು ಅವರಿಗೆ ಸುರಕ್ಷತೆಯನ್ನು ದಯಪಾಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಮತ್ತು ಅಲ್ಲಿ ಹೋಗಿ ಅವ್ರದ್ದು ಒಂದು ಮನೆಯ ಕೆಲಸ ಆಗಲಿ ಕರ್ತನೆ ಸ್ವಾಮಿ ಅವರು ಹೋಗುವಂತ ಉದ್ದೇಶವನ್ನು ಕರ್ತನೆ ಅವರು ಕಾರ್ಯ ಸಾಧಕ ಮಾಡೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಈ ಒಂದು ಪ್ರಾಯದಲ್ಲಿ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಟ್ರಾವೆಲ್ ಮಾಡುವಂಥದ್ದು ತುಂಬಾ ಕಷ್ಟ ಇದೆ. ಆದರೆ ಕರ್ತನೆ ಸ್ವಾಮಿ ಅನಿವಾರ್ಯದಿಂದ ಅವರು ಹೋಗ್ತಿರುವಾಗ ನೀನು ಅವರಿಗೆ ಪ್ರೊಟೆಕ್ಷನ್ ಅನ್ನು ಕೊಡ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸಿ ನಿನ್ನ ದಯ ತೋರಿಸಿ ಎಂಬುದಾಗಿ ಬೇಡುತ್ತೇವೆ. ನಮ್ಮ ಒಂದು ಕರ್ತನೆ ಒಂದು ವಾರದಲ್ಲಿ ಬರ್ತ್ಡೇಸ್ ಆಚರಿಸುವಂತ ನಿನ್ನ ಮಕ್ಕಳನ್ನು ಸಹ ನಿನ್ನ ಆಶೀರ್ವದಿಸಿ ನಡೆಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣಿಸು ದಯ ತೋರಿಸು. ಒಂದು ದಿನದಲ್ಲಿ ಕರ್ತನೆ ಆರಾಧನೆಯನ್ನು ಭಾಗ ತೆಗೆದುಕೊಳ್ಳುವಂತ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ನೀಡು. ನಮ್ಮ ಸಭೆ ಕುಟುಂಬಗಳಲ್ಲಿ ಸಮಾಧಾನ ಶಾಂತಿ ಇರಲಿ ಮತ್ತು ದೇಶದಲ್ಲಿ ಕರ್ತನೆ ಸಮಾಧಾನ ಶಾಂತಿ ಇರಲಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಈ ಒಂದು ನೋ ಮೋರ್ ಥರ್ಡ್ ವೇ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮೂರನೇ ಅಲೆ ಬರಲೇಬಾರದು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮತ್ತು ಕರ್ತನೆ ವಿಶ್ವಾಸಿಗಳನ್ನು ನಮ್ಮ ಅನೇಕ ಮಾನವ ಜನಾಂಗವನ್ನು ಕರ್ತನೆ ಈ ಒಂದು ಕಾಯಿಲೆಯಿಂದ ಕರ್ತನೆ ಈ ಒಂದು ವೈರಸ್ ಇಂದ ನಿನ್ನ ಪ್ರೊಟೆಕ್ಟ್ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಈವರೆಗೂ ಕಾಯ್ದು ಕಾಪಾಡಿದಂತ ದೇವರು ನೀನು ಮುಂದೆ ಸಹ ನೀನು ಕಾಪಾಡುತ್ತಿ ಎಂಬುದಾಗಿ ನಾವು ವಿಶ್ವಾಸ ಉಳ್ಳವರಾಗಿದ್ದೇವೆ. ಅದೇ ರೀತಿ ಕರ್ತನೆ ಸ್ವಾಮಿ ಒಂದು ನ್ಯಾಯದ ರೀತಿಯಲ್ಲಿ ಮತ್ತು ಕರ್ತನೆ ಸ್ವಾಮಿ ಬಡವರಿಗೆ ಸಿಕ್ಕಬೇಕಾದಂತ ಹಣ ಬಡವರಿಗೆ ಸಿಕ್ಲಿಕ್ಕಾಗುವಂತೆ ನೀನು ಒಂದು ಕೃಪೆ ಕೊಡು. ಗೌರ್ಮೆಂಟ್ NGOs ಕರ್ತನೆ ಮತ್ತು ಫ್ಲಡ್ಸ್ ಏರಿಯಾದಲ್ಲಿ ಇರುವಂತವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಗುಜರಾತ್ ಅಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕರ್ತನೆ ಆಸಾಂದಲ್ಲಿ ಕೆಲವು ಕರ್ತನೆ ಫ್ಲಡ್ಸ್ ಇಂದ ತುಂಬಾ ನಷ್ಟವಾಗಿದೆ, ಅವರ ಬೆಳೆಗಳು ನಾಶವಾಗಿದೆ. ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ರೈತರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ಸರಿಯಾದ ರೀತಿಯ ಒಂದು ಬೆಳೆಗೆ ಅವರು ಒಂದು ಪ್ರೈಸ್ ಸಿಕ್ಲಿಕ್ಕಾಗುವಂತೆ ನೀನು ನಡೆಸೆಂಬುದಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ಕರುಣಿಸು ದಯ ತೋರಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ಮಕ್ಕಳು ಪರೀಕ್ಷೆಗಳನ್ನು ಬರೆಯುವಾಗಲೂ ನೀನು ಸಹಾಯ ಮಾಡು. ಮಕ್ಕಳ ಮುಂದಿನ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವರು ಸರಿಯಾದ ಒಂದು ಕರ್ತನೆ ಸ್ವಾಮಿ ವಿಶ್ವಾಸಿಯನ್ನು ಅವರು ಮದುವೆ ಆಗುವಂತೆ ಕರ್ತನೆ ಲೈಫ್ ಪಾರ್ಟ್ನರ್ ಅವನು ಹೊಂದಿಕೊಳ್ಳುವಂತೆ ನೀನು ಸಹಾಯ ನೀಡಿ ಎಂಬುದಾಗಿ ನಾವು ಸಹ ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸು ದಯ ತೋರಿಸು. ಮತ್ತು ನಮ್ಮ ಒಂದು ಆರಾಧನೆ ಪ್ರಸನ್ನವಾಗಿದ್ದು ನೀ ಇವರದ ಅಲ್ಫಾ ಅಂಡ್ ಒಮೇಗಾ, ಇವರದ ಬಿಗಿನಿಂಗ್ ಅಂಡ್ ಎಂಡ್. ನೀನೇ ಪ್ರಾರಂಭ, ನೀನು ಅಂತ್ಯ ಸ್ವಾಮಿ. ನೀನೇ ನಮ್ಮ ನಡೆಸಿಕೊಡಬೇಕೆಂಬುದಾಗಿ ನಾವು ಹಾಡುವಂತ ಹಾಡು ಪ್ರಾರ್ಥನೆ ವಾಕ್ಯ ಅನ್ಯತೆ ಪ್ರತಿಯೊಂದೊಂದು ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ನಡೆಸಬೇಕೆಂಬುದಾಗಿ ಬೇಡಿರುವಂಥ ವಿಜ್ಞಾಪನೆ ಬೆಳೆದು ಬಿಟ್ಟಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆ,
ಈಗ ಸತ್ಯವೇದ ಪಾರಾಯಣವಾಗ್ತದೆ. ಕೊಲೊಸಿಯನ್ ಚಾಪ್ಟರ್ 2 verse 1 to 7. ಇದನ್ನು ಓದಲು ನೇಮಕವಾದಂಥ ವಾಕ್ಯವು ಕೊಲೊಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 7ನೇ ವಚನದವರೆಗೆ. ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂದು ಎಚ್ಚರಿಕೆ. ನಿಮಗೋಸ್ಕರವೂ ಲವೋದಿಕೀಯದವರಿಗೋಸ್ಕರವೂ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೂ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು, ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷಪಡುತ್ತೇನೆ. ಆದದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಎಂಬುವಂಥದ್ದೇ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ The same portion will be read in English, Colossians chapter 2, verses commencing from 1 to 7. For I would that ye, what great conflict I have for you, and for them at Laodicea, and for as many as have not seen my face in the flesh, that their hearts might be comforted, being knit together in love, and unto all riches of the full assurance of understanding, to the acknowledgement of the mystery of God, and of the Father, and of Christ, in whom are hid all the treasures of wisdom and knowledge. And this I say, lest any man should beguile you with enticing words. For though I be absent in the flesh, yet am with you in the Spirit, joying and beholding your order and the steadfastness of your faith in Christ. As ye have therefore received Christ Jesus the Lord, so walk ye in him, rooted and built up in him, and established in the faith, as ye have been taught, abounding therein with thanksgiving. May the good Lord bless this reading. Amen. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಮಾಡುವನಾಗಿದ್ದೇನೆ. ಐ ವೆಲ್ಕಮ್ ಯು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಫಾರ್ ದಿಸ್ ವರ್ಷಿಪ್ ಸರ್ವಿಸ್. ಮತ್ತು ಕೊನೆಯ ಒಂದು ಹಾಡಾಡುವಂಥ ಸಮಯದಲ್ಲಿ ನಮ್ಮ ಕಾಣಿಕೆಗಳನ್ನು ತೆಗೆದಿಡೋಣ. ದೇವರಿಗೋಸ್ಕರ ನಾವು ಕೃತಜ್ಞತೆ ಕಾಣಿಕೆಗಳನ್ನು ಮತ್ತು ದಶಮಾಂಶದ ಕಾಣಿಕೆಗಳನ್ನು ನಾವು ಕೊಡುವರಾಗಿರೋಣ. ಇಲ್ಲಿವರೆಗೂ ನೀವು ನಮಗೆ ಸಹಾಯ ಮಾಡುತ್ತಾ ನಿಮ್ಮ ಕಾಣಿಕೆಗಳನ್ನು ಕೊಡುತ್ತಾ ಬಂದಿದ್ದೀರಿ. ನಾವು ನಿನಗೆ ವಂದನೆಯನ್ನು ತಿಳಿಸುವರಾಗಿದ್ದೇವೆ. ಐ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಟೈತ್ಸ್ ಆ್ಯಂಡ್ ಆಫರಿಂಗ್ಸ್ ಯು ಆರ್ ರೆಗ್ಯುಲರ್ಲಿ ಗಿವಿಂಗ್. And those who are yet to give, like you can endeavor to pastor or else our treasurer, and also the regular Sunday offering, as we'll singing a last hymn, that we will collect and keep aside, and when church will start and we can endeavor the offering, or if you're coming this side also you can endeavor to pastor or our treasurer. ಮತ್ತು ಈ ದಿನ ಬರ್ತ್ಡೇ ಗ್ಲೆಡ್ಸನ್ ಲಾಜರಸ್ ಬರ್ತ್ಡೇ ಆಚರಿಸ್ತಾರೆ.
ಅಂಕಲ್ ಲಾಜರಸ್ ಅವರ ಮೊಮ್ಮಗ ಅವರು ದೇವರು ಆ ಮಗುವನ್ನು ಆಶೀರ್ವಾದ ನೀಡಲಿ, ತಂದೆ ತಾಯಿಗಳನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಸೆಲೆಬ್ರೇಟಿಂಗ್ ಈಸ್ ಬರ್ತ್ಡೇ, ಮೇ ಗಾಡ್ ಬ್ಲೆಸ್ ಹಿಮ್. ನಾವು ಪ್ರಾರ್ಥನೆ ಮಾಡೋಣ ಆ ಮಗುಗೋಸ್ಕರ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ ಕರ್ತನೆ. ಗ್ಲಾಡ್ಸನ್ ಲಾಜರಸ್ ಕರ್ತನೆ, ಒಂದು ಮಗು ಕರ್ತನೆ ಬರ್ತ್ಡೇ ಆಚರಿಸುವಂಥ ಈ ದಿನ ಕೃಪೆ ಕೊಟ್ಟಿದ್ದಿ. ನಿನ್ನ ಒಂದು ಆಶೀರ್ವಾದಗಳನ್ನು ಆ ಮಗುವಿನ ಮೇಲೆ, ತಂದೆ ತಾಯಿಗಳ ಮೇಲೆ, ಅಜ್ಜ ಅಜ್ಜಿಯವರ ಮೇಲೆ ವಿಶೇಷವಾಗಿ ನೀನು ಸುರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ ಕರ್ತನೆ. ಸ್ವಾಮಿ, ಈ ದಿನ ಬರ್ತ್ಡೇ ಆಚರಿಸುವಂಥ ಮಗುವನ್ನು ಕರ್ತನೆ ನಿನ್ನ ಕೈಗಳಲ್ಲಿ ಇಡುತ್ತೇನೆ ಕರ್ತನೆ. ನಿನ್ನ ಚಿಕ್ಕ ಮಕ್ಕಳನ್ನು ಕರ್ತನೆ ನಿನ್ನ ಸೇವೆ ಮಾಡುವಾಗ ಅವರು ನಿನ್ನ ಒಂದು ಸನ್ನಿಧಿಗೆ ನಿನ್ನ ಒಂದು ಕೈಗಳಲ್ಲಿ ಕೊಟ್ಟರು, ಅವುಗಳನ್ನು ತೆಗೆದುಕೊಂಡು ಅವುಗಳನ್ನು ಎತ್ತಿಕೊಂಡು ಕರ್ತನೆಯನ್ನು ಆಶೀರ್ವದಿಸಿದೆ, ಮುದ್ದಿಟ್ಟೆ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ಥರ ಈ ಒಂದು ಗ್ಲೆನ್ನನ್ನು ಸಹ ನಾವು ನಿನ್ನ ಕೈಗಳಲ್ಲಿ ಇಡುತ್ತೇವೆ. ಆ ಮಗು ಬೆಳೀತಾ ಮನುಷ್ಯರ ಮತ್ತು ದೇವರ ದಯದಲ್ಲಿ ಬೆಳೀಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ತಂದೆ ತಾಯಿಗಳಾದಂಥ ಕರ್ತನೆ ಸ್ವಾಮಿ, ಗ್ಲಾಡ್ಸನ್ ಲಾಜರಸ್ ಹಾಗೂ ಮಿಸಸ್ ಸುಪ್ರಿಯಾ ಲಾಜರಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ನೀಡು ಕರ್ತನೆ. ತಂದೆ ತಾಯಿಗಳ ಮಗುವನ್ನು ಬೆಳೆಸುವಾಗ, ನರ್ಚರ್ ಮಾಡುವಾಗಲೂ ಬುದ್ಧಿಯಲ್ಲಿ, ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ ಬೆಳೆಸಲಿಕ್ಕಾಗುವಂತೆ ನಿನ್ನ ಒಂದು ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ನಾವು ಬೇಡುತ್ತಾ ಇದ್ದೇವೆ. ಅದೇ ರೀತಿ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರುವಂಥ ಅಂಕಲ್ ಎಲೆನ್ ಲಾಜರಸ್, ಆಂಟಿ ಪ್ರೇಮ್ ಕುಮಾರ್ ಲಾಜರಸ್ ಅವ್ರಿಗೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ. ಈ ಪ್ರಿಯ ಕುಟುಂಬವನ್ನು ಕರ್ತನಿನ ಆಶೀರ್ವಾದ ನೀಡಿ ನಡೆಸೆಂಬುದಾಗಿ ನಾವು ಬೇಡುತ್ತೇವೆ. ಈ ಒಂದು ಭಾನುವಾರ ದಿನದಲ್ಲಿ ಮತ್ತು ವಿಶೇಷವಾದ ಒಂದು ಬರ್ತ್ಡೇ ಆಚರಿಸುವಂಥ ಮಗು ಕರ್ತನೆ ಸ್ವಾಮಿ, ಯೆರೆಮೀಯನ ಪತ್ರಿಕೆಯಲ್ಲಿ ನಾವು ಗ್ರಂಥದಲ್ಲಿ ನಾವು ನೋಡುವಾಗ ಕರ್ತನೆ ನೀನು ಒಂದು ಕುಂಬಾರನು, ನಾವು ಜೇಡು ಮಣ್ಣು ಎಂಬುದಾಗಿ ನೋಡುತ್ತೇವೆ. ಅದೇ ಥರ ಮಗು ಜೇಡು ಮಣ್ಣಿನ ರೂಪದಲ್ಲಿ ಕರ್ತನೆ ನಾವು ನಿನ್ನ ಕೈಗಳು ಇಡುತ್ತೇವೆ. ಅದನ್ನು ರೂಪಿಸಿ ಒಂದು ಉತ್ತಮವಾದಂಥ ಒಂದು ಪಾತ್ರೆಯನ್ನಾಗಿ ನೀನು ಮಾರ್ಪಡಿಸುವಾತನು, ಒಂದು ಕರ್ತನೆ ಸ್ವಾಮಿ ನಡೆಸುವಾತ ನೀನಾಗಿದ್ದೆ ಎಂಬುದಾಗಿ ನಾವು ವಿಶ್ವಾಸವುಳ್ಳವರಾಗಿದ್ದೇವೆ. ಆ ಮಗು ಕರ್ತನೆ ಸ್ವಾಮಿ ಇದನ್ನು ಬರ್ತ್ಡೇ ಆಚರಿಸುವಾಗ ತ್ರಾಯಕ ದೇವರ ಆಶೀರ್ವಾದ ನೀನು ಸುರಿಸು ನಡೆಸೆಂಬುದಾಗಿ ಬೇಡಿ ಆ ಮಗುವು ನಿನ್ನ ಕೈಲಿಡ್ತಾ, ತಂದೆ ತಾಯಿಗಳನ್ನು, ಗ್ರ್ಯಾಂಡ್ ಪೇರೆಂಟ್ಸನ್ನು, ಎಲ್ಲ ಕುಟುಂಬದವರು ನಿನ್ನ ಕೈಲಿಡ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಈಗ ವರ್ಷಿಪ್ ನಡೆಸಲಾಗ್ತದೆ, ಅವರು ಮುಂದೆ ಬಂದು ಆಡಬೇಕೆಂಬುದಾಗಿ ಕೇಳ್ತೀನಿ. No. Praise the Lord. As we go into the praise and worship songs, let us sing, "Oh, what a wonderful, wonderful day, day I will never forget." Oh, what a wonderful, wonderful day, day I will never forget. After I wandered in darkness away, Jesus my Savior I met. Oh, what a tender, compassionate friend, He made of my heart. With joy I am telling, He made all my darkness depart. Heaven came down and glory filled my soul. When at the cross my Savior made me
my soul. Born of the Spirit with life from above, angel constantly divine, justified fully through Calvary's love. Oh, what a standing is mine, and the transaction so quickly was made, when as a sinner I came, took up the offer of grace he did proffer, he saved me, oh praise his dear name. Heavens came down and glory filled my soul, when at the cross my Savior made me whole. My sins were washed away, and my life was turned today. Heavens came down and glory filled my soul. I have a hope that will surely endure after the passing of time. I have a future in heaven for sure, there in those mansions sublime. And it's because of that wonderful day, when at the cross I believe, riches eternal and blessings supernal from his precious hand I receive. Heavens came down and glory filled my soul, when at the cross my Savior made me whole. My sins were washed away, and my life was turned today. Heavens came down and glory filled my soul. The second song, सारे जगत से प्यार किया क्रूज, 356 प्रार्थना मैं तुझसे करूं ओ मेरे प्यारे मसीहा। प्रार्थना मैं तुझसे करूं ओ मेरे प्यारे मसीहा। प्रार्थना मैं तुझसे करूं ओ मेरे प्यारे मसीहा। मेरा ये जीवन तेरे काम आए, मेरा ये जीवन तेरे काम आए, यही है मेरी तमन्ना, यही है मेरी तमन्ना। दिल की गहराई से तुझसे करूं मेरे प्यारे मसीहा। मैं तुझसे करूं ओ मेरे प्यारे मसीहा। दिल की गहराई से स्तुति करूं, आराधना करूं, तन से और मन से पूरी शक्ति से तुझसे मैं प्रेम करूं। दिल की गहराई से स्तुति करूं, आराधना करूं, तन से और मन से पूरी शक्ति से तुझसे
मसीहा, कितना मधुर है तेरा वचन, पर आठ मेरे दोनों नयन, दुख जो सहा तूने मेरे कारण, बोलूंगा ना मैं जीवन भर, कितना मधुर है तेरा वचन, पर आठ मेरे दोनों नयन, दुख जो सहा तूने मेरे कारण, बोलूंगा ना मैं जीवन भर। हे प्रभु यीशु, कितना प्यारा है तू, हे प्रभु यीशु, सबसे अच्छा है तू। प्रार्थना मैं तुझसे करूं, ओ मेरे प्यारे मसीहा, प्रार्थना मैं तुझसे करूं, ओ मेरे प्यारे मसीहा। Next song we'll sing, ಆರಾಧನೆ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತ್ತೆ ನಿನಗಾಗಿ ನಿಂತು ತುಳುವ ದೂರಕ್ಕೆ ಹೋಗಾದ ಹಾಗೆ, ಮತ್ತೆ ನನಗೆ ನಿಂತು ದೇವ ದೂರಕ್ಕೆ ಹೋಗಾದ ಹಾಗೆ, ಆತ್ಮದೊಂದಿ ಬಾಳಲು ನನಗೆ ಬಾಳೋಣ ನೀ ನೀರಯ್ಯ, ಆತ್ಮದೊಂದಿ ಬಾಳಲು ನನಗೆ ಬಾಳೋಣ ನೀ ನೀರಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನಿನ್ಬಾಳ ಬೆಳಗಿ ಎನ್ನುವಾಗಿಯರು ಆಧಾರ ನೀ ಬೇಕಯ್ಯ. ಕಾದದಲ್ಲಿ ಮುಳುಗಿ ದೇವ ತೀರಾದ ಭಯದಲ್ಲಿರಲು, ಕಷ್ಟದಲ್ಲಿ ಮುಳುಗಿ ದೇವ ತೀರಾದ ಭಯದಲ್ಲಿರಲು, ಅಪಾಯವಾಗಿ ದಾರಿಯ ತೊರೆದು ಹತ್ತಿರಕ್ಕೆ ಬ್ಯಾರಯ್ಯ, ಅಪಾಯ ನೀಡಿ ದಾರಿಯ ತೊರೆದು ಹತ್ತಿರಕ್ಕೆ ನೀ ಬಾರಯ್ಯ.
O most gracious Heavenly Father, thank you, Jesus, for showing us this beautiful day in our lives, O Master. Yes, Lord, so many must have not seen this day, O Lord. Yes, Lord, only by your grace we could see this beautiful day in our lives, O Master. Yes, Lord, as we have gathered here to praise your name, O Lord, and only your name, O Master. Thank you, Jesus, for bringing us all together here, O Lord. Bless this church, O Lord. Bless all our church members, O Master. Those who will be watching on YouTube, O Lord. Yes, Lord, bless them, O Lord. Those who are sick, bless them, O Lord. Touch them and heal them right now in the name of Jesus, O Master. Thank you, Jesus. Thank you, Lord. As you brought us here safely, take us back home safely, O Lord. Yes, Lord, as our pastor will be delivering the message, O Lord, you speak through him, O Lord. Bless him, O Lord. Give him good health, O Lord. Bless his family members, O Master. Thank you, Jesus. Thank you, Lord. And thank you for hearing our small prayer, O Master. In Christ Jesus' name we pray. Amen. Thank you, friends, for leading us in worship songs, and may God bless you abundantly as we sing and praises unto the Lord. ದೇವರು ನಮ್ಮ ಸಹೋದರ ಸಹೋದರಿಯನ್ನು ಆಶೀರ್ವದಿಸಲು ನಡೆಸಲಿ, ನಮ್ಮನ್ನು ಆರಾಧನೆ ನಡೆಸಿಕೊಟ್ಟರು. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ನಾವು ಕೆಲವು ದಿನಗಳಿಂದ ಕೊಲೊಸ್ಸೆ ಒಂದು ಪತ್ರಿಕೆಯನ್ನು ನಾವು ಸ್ಟಡಿ ಮಾಡುತ್ತಾ ಬಂದಿದ್ದೇವೆ. ನಾವು ಮೊದಲನೇ ಒಂದು ಅಧ್ಯಾಯವನ್ನು ಮುಗಿಸಿ ನಾವು ಎರಡನೇ ಒಂದು ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ದ ಮಾರ್ಕ್ಸ್ ಆಫ್ ಫೇತ್ಫುಲ್ನೆಸ್. ಇಲ್ಲಿ ವಿಶ್ವಾಸ ಅಥವಾ ಒಂದು ಭರವಸೆ ಉಳ್ಳಂಥ ವ್ಯಕ್ತಿಗೆ ಒಂದು ಗುರುತು ಏನೆಂಬುದಾಗಿ ನಾವು ನೋಡೋಣ. ಒಂದು ವಿಶ್ವಾಸದಲ್ಲಿರುವಂಥ ಒಂದು ಸಭೆ ಆಗಿರ್ಬೋದು ಅಥವಾ ಒಬ್ಬ ವಿಶ್ವಾಸಿ ಆಗಿರ್ಬೋದು, ಅವರಲ್ಲಿ ಇರುವಂಥ ಒಂದು ಚಿಹ್ನೆಗಳು ಅಥವಾ ಒಂದು ಗುರುತುಗಳು ಎಂಬುದಾಗಿ ಅಥವಾ ಒಂದು ಗುರಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾವಾಗ ನಾವು ನಂಬಿಗಸ್ತರಾಗಿ strong the building, they are they must be strong in the faith. ಅವರ ನಂಬಿಕೆಯಲ್ಲಿ ದೃಢವಾಗಿ ಇರಬೇಕೆಂಬುದಾಗಿ ಪೌಲನು ಬರೀತಾ ಇದ್ದಾನೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೆ ಇಲ್ಲಿ the terminology what he has used, when the military persons they always you are in the warfare, and always that will be you will be strengthened with other people and other the fellow workers ಎಂಬುದಾಗಿ ನಾವು ನೋಡ್ತೇವೆ. ಅದೇ ಥರ ಇಲ್ಲಿ ನಾವು ನೋಡುವಾಗಲೇನೆಂದರೆ ನಮ್ಮ ಒಂದು ಜೀವಿತವನ್ನು ನಾವು ನೋಡುವಾಗಲೂ ಮತ್ತು ಸಭೆ ಜೀವಿತಗಳನ್ನು ನೋಡುವಾಗಲೂ ಇಟ್ ಈಸ್ ಇಂಡಿವಿಜುವಲ್ ಆಸ್ ವೆಲ್ ಇಂಡಿವಿಜುವಲ್ ಆಲ್ ವಿಲ್ ಮೇಕ್ ಆಸ್ ಅ ಚರ್ಚ್. The church means the body of Christ, all believers coming together. ದಟ್ ಈಸ್ ಅ ಚರ್ಚ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಾವು ಈ ಒಂದು ಬಿಲ್ಡಿಂಗ್ ಅಥವಾ ಇದು ಚರ್ಚ್ ಎಂಬುದಾಗಿ ನಾವು ಹೇಳ್ತೇವೆ, ಬಿಲ್ಡಿಂಗ್. ಆದರೆ ವೆನ್ ಇಟ್ ಈಸ್ ಅಕಾರ್ಡಿಂಗ್ ಟು ದ ಸ್ಪಿರಿಚುವಲ್ ವೇ, ದ ಬಿಬ್ಲಿಕಲ್ ವೇ, ವೆನ್ ದ Paul is on Jesus Christ, when he mentioned about the church, it's a body of Christ. The ವಿಶ್ವಾಸಿಗಳು ಒಂದು ಸೇರಿ ಒಂದು ಅನ್ಯೋನ್ಯತೆಯಲ್ಲಿ ಬರುವಂಥದ್ದೇ ಒಂದು ಸಭೆ ಎಂಬುದಾಗಿ ಕಾಲ್ಡ್ ಔಟ್. ನೀವು ದೇವರು ನಿಮ್ಮ ಕರೆಗೆ ಹೋಗೊಟ್ಟು ದೇವರ ವಾಕ್ಯಕ್ಕೆ ನೀವು ನೆನೆಸಿ ಬಂದಿರುವಾಗ ಅವರು ನೀವು ಸಭೆ ಎಂಬುದಾಗಿ ನಾವು ನೋಡುವಂಥದ್ದು. ಈ ಒಂದು ಸಭೆ ಏನೆಂದರೆ ಆತನು ಪ್ರೋತ್ಸಾಹ ಮಾಡುತ್ತಾನೆ, ವಿಶ್ವಾಸಿಗಳನ್ನು ಆತನು ಪ್ರೋತ್ಸಾಹ ಮಾಡುವಾತನು ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಬಟ್ ಮೈ ಎಂಫಸೈಸ್ ವಿಲ್ ಬಿ ಆನ್ ದ 6th and 7th words of Colossians chapter 2. Therefore, as you received Christ Jesus the Lord, so walk in him, rooted and built up in him and established in the faith,
just as you were taught, abounding in thanksgiving. But we have mentioned about the why we need to thanksgiving, and we need to give thanks to the first chapter itself. We have studied few references, and also like walking in the Lord and walking according to the word of God also we have seen. But now it is a rooted and built, ಅಥವಾ ನಾವು ಬೇರೂರಬೇಕು ಮತ್ತು ಫಲ ಕೊಡಬೇಕೆಂಬುದಾಗಿ 6ನೇ ವಚನ ಓದುತ್ತೇನೆ. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂತೆ ಆತನಲ್ಲಿದ್ದವರು ಕೊಂಡು ನಡೆದುಕೊಳ್ಳಿರಿ. ನಾವು ಕ್ರಿಸ್ತನಲ್ಲಿದ್ದವರಂತೆ ನಾವೇನು ಮಾಡಬೇಕಂತೆ ನಡೀತೇವೆ. ನಾವು ವಿಶ್ವಾಸಿಗಳಾಗಿ ನಡೀತೇವೆ. ನಾವು ವಿಶ್ವಾಸಕ್ಕೂ ಅವಿಶ್ವಾಸಿಗಳಿಗೂ ವ್ಯತ್ಯಾಸ ಉಂಟು. ದ ಬಿಲೀವರ್ಸ್ ಅಂಡ್ ಅನ್ಬಿಲೀವರ್ಸ್, those who accepted Lord Jesus Christ, those who are not accepted Lord Jesus Christ, and there is a difference in our way of life, ಅಥವಾ ಇನ್ ವೇ ಆಫ್ ವಾಕ್ ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಅವರ ಒಂದು ನಡವಳಿಕೆಯಿಂದ ನಾವು ಇವರು ಯಾರು ಎಂಬುದಾಗಿ ನಾವು ಗೊತ್ತಿಡ್ತೇವೆ ಎಂಬುದಾಗಿ ನೋಡ್ತೇವೆ. ವೆನ್ ವಿ ಸಿ ದೇರ್ ಲೈಫ್, ದಟ್ ಇಟ್ ವಿಲ್ ಕಮ್ ಟು ನೋ ಲೈಕ್ he is a Christian or he is a non-Christian in the character, in their way of life, in their jobs ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೆ ಇಲ್ಲಿ ಪೌಲನು ಇಲ್ಲಿ ಒಂದು ಕ್ರೈಸ್ತ ವಿಶ್ವಾಸಿಗಳಿಗೆ ಆತನು ಎನ್ಕರೇಜ್ ಮಾಡುವಾತನ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಕ್ರಿಸ್ತ ವಿಶ್ವಾಸದಲ್ಲಿ ಇರುವಂಥದ್ದು ಸಹ ಇಟ್ ಈಸ್ ಎ ವಿಶ್ವಾಸದಲ್ಲಿ ಇದ್ದ ಮೇಲೆ ದೆರ್ ಈಸ್ ಎ ಸ್ಟ್ರಗಲ್ಸ್, ದೇರ್ ಈಸ್ ದ ಸ್ಟ್ರಗಲ್ಸ್ ಅಥವಾ ವಾರ್ಫೇರ್ ಎಂಬುದಾಗಿ ನೋಡ್ತೇವೆ. ಸ್ಪಿರಿಚುವಲ್ ವಾರ್ಫೇರ್ ವೇರ್ ದ ಎಫಿಷಿಯನ್ಸ್ ಅಲ್ಲಿ ನಾವು ನೋಡುವಾಗಲೇ ಏನಂದ್ರೆ ನಾವು ನೋಡ್ತೇವೆ 6ನೇ ಅಧ್ಯಾಯದಲ್ಲಿ ನಾವು ವಿ ಹ್ಯಾವ್ ಟು ವೇರ್ ದ ಆರ್ಮರ್ ಆಫ್ ಗಾಡ್. ನಾವು ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ, ಸರ್ವ ಆಯುಧಗಳೆಂಬುದಾಗಿ ನೋಡುವಾಗ ವೆನ್ ಯು ಗೋ ಫಾರ್ ದ ವಾರ್, that person is to wear the needed the weapons or needed the ornament he has to wear. He must have a sword in his hand, and also breastplate, and also like the head covering, all those things, but shoes, everything it be comfortable ಎಂಬುದಾಗಿ. ಈಗಿನ ಒಂದು ಜನರಲ್ಲಿ ವಾರ್ಗೆ ಹೋಗ್ಬೇಕಂದ್ರೆ ದೇ ಹ್ಯಾವ್ ಎ ರೈಫಲ್ಸ್, ದೇ ಹ್ಯಾವ್ ಎ ಏನಂದರೆ ಒಂದು ಬಂದೂಕ್ ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿರುವಂಥ ಒಂದು ಅಸ್ತ್ರಗಳನ್ನು ಅವರು ಹಿಡಿದುಕೊಂಡು ಏನಂದರೆ ಅವರು ಹೋಗುವಂಥವರಾಗಿದ್ದಾರೆ ಎಂಬುದು. ಆದರೆ ನಾವು ಆತ್ಮಿಕವಾಗಿ ನಾವು ನೋಡುವಾಗ ವಾರ್ಫೇರಲ್ಲಿ ನಮಗೆ ವಾಕ್ಯವೆಂಬ ಖಡ್ಗ ಇರಬೇಕು, ಆ ಒಂದು ಸಮಾಧಾನದಿಂದ ನಾವು ಹೋಗಬೇಕೆಂಬುದಾಗಿ, ಆ ಒಂದು ವಾಕ್ಯದಂತೆ ನಡೀಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಡ್ತಾನೆ. We are not fighting the principalities and powers of this world, and we are in the ಏನಂದ್ರೆ ಕ್ರಿಸ್ತನ ಒಂದು ಅನುಯಾಯಿಗಳಾಗಿ we have a struggles in our life. The athletic ಅಥವಾ ಒಬ್ಬ ಅಥ್ಲೆಟಿಕ್ ಎಂಬುದಾಗಿ ನೋಡುವಾಗ ಈ ಮೇ ಬಿ ರನ್ನರ್, ಹೇಗೆ ಆತನು ಓಡುತ್ತಾನೆ ಅದೇ ಥರ ನಾವು ವಿಶ್ವಾಸದಲ್ಲಿ ಏನಾಗಬೇಕಂತೆ ಓಡುತ್ತಾ ಇರಬೇಕು. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಎದೆ ಬಗ್ಗಿದವನಾಗಿ ನಾನು ಓಡುತ್ತಾ ಇದ್ದೇನೆ ಆ ಗುರಿ ಮುಟ್ಟುವವರೆಗೂ ಎಂಬುದಾಗಿ ನೋಡ್ತೇನೆ. Then same here, my brothers and sisters, how Paul encouraging the Colossian church, he will be today also, we will be encouraged by the word of God. Now first point we'll see, the strengthening of others is a mark of faithfulness. ನಾವು ನೋಡುವಾಗ ಏನಂದರೆ ಬಲಗೊಳಿಸುವಂಥದ್ದು, ಪ್ರೋತ್ಸಾಹಿಸುವಂಥದ್ದು. ನಾವು ಆ ಒಂದು ಏನು ತೋರಿಸ್ತದೆ ಅಂದರೆ ಇತರನ್ನು ನಾವು ಪ್ರೋತ್ಸಾಹಿಸುವಂಥದ್ದು, ಇತರನ್ನು ತೋರಿಸುವಂಥದ್ದು ಒಂದು ವಿಶ್ವಾಸ, ಒಂದು ಮಾರ್ಕ್ ಆಫ್ ದ ಫೇತ್ಫುಲ್ನೆಸ್ ಎಂಬುದಾಗಿ, ಒಂದು ಅಥವಾ ಗುರುತು ಎಂಬುದಾಗಿ ಒಂದು ಚಿಹ್ನೆಯನ್ನು ನಾವು ತೋರಿಸುವಂಥದ್ದಾಗಿದೆ. ಅದಕ್ಕೇನೆಂದರೆ ಪೌಲನು ಹೇಳ್ತಾನೆ ಅಂದರೆ ಒಂದು ಪತ್ರಿಕೆಯಲ್ಲಿ, ನೀವು ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಿರಿ, ಒಬ್ಬರಿಗೋಸ್ಕರ ಒಬ್ಬರು ನೀವು ಪ್ರಾರ್ಥನೆ ಮಾಡಿರಿ, ಒಬ್ಬರನ್ನೊಬ್ಬರು ನೀವು ಪ್ರೀತಿ ಮಾಡಿರಿ ಎಂಬುದಾಗಿ ನಾವು ನೋಡ್ತೇವೆ. ಒಬ್ಬರು ಏನಂದರೆ ಸುವಾರ್ಥ ಸೇವೆಗೆ ಹೋಗುವಂಥ ಸಮಯದಲ್ಲಿ ಸಹ ಯೇಸು ಸ್ವಾಮಿ ಏನು ಮಾಡಿದರು, ಈ ಸೆಂಟ್ 2x2 ಅಂದರೆ ಇಬ್ಬಿಬ್ಬರಾಗಿ ಅವರನ್ನು ಕಳಿಸಿಕೊಡುತ್ತಾನೆ. ಸೊ ದಟ್ ಲೈಕ್ ಒನ್ ಈಸ್ ವೀಕ್, another one can hold on to him, like to bring him up, like that was the purpose of the Lord Jesus Christ sending a 2x2 people, ಅಥವಾ ಇಬ್ಬಿಬ್ಬರಾಗಿ ಆತನು 70 ಜನರನ್ನು ಸುವಾರ್ಥ ಸೇವೆಗಾಗಿ ಆತನು ಕಳಿಸ್ತಾನೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ.
ಯಾಕೆ ಉದ್ದೇಶ ಏನಂತ ನೋಡುವಾಗ ಏನಂದರೆ, ಒಬ್ಬನು ವೀಕ್ ಇರುವಾಗ ಇತರರು ಏನಂದರೆ ಒಬ್ಬನನ್ನು ಎತ್ತಿ ಹಿಡಿಯುವಂಥದ್ದು ಎಂಬುದಾಗಿ ನೋಡ್ತೇವೆ. ಅದೇ ಥರ ನಮ್ಮ ಒಂದು ಸಭೆಯಲ್ಲಿ ಸಹ ನಾವಂದರೆ, ಸಮ್ ಆಫ್ ದೆಮ್ ದೇ ಆರ್ ಸ್ಟ್ರಾಂಗ್ ಇನ್ ದೇರ್ ಫೇತ್, ಸಮ್ ಆಫ್ ದೆಮ್ ದೇ ಆರ್ ಇನ್ ದ prayerful are there, some of them they are reading the word of God daily, some of them they spend more time in prayer, some of them they are read the word of God more, but some are we are weak, some are we are in still we need to grow ಎಂಬುದಾಗಿ ಇಲ್ಲಿ ನಾವು ನೋಡುವಂಥವ್ರದ್ದು. ಅದಕ್ಕೇನೆಂದರೆ ಇಲ್ಲಿ ಪೌಲನು ಕೊಲೊಸ್ಸೆದವರಿಗೆ ಬರೆಯುವಂಥದ್ದೇನೆಂದರೆ, ಯು ನೀಡ್ ಟು ಸ್ಟ್ರೆಂಥನಿಂಗ್ ಆಫ್ ಅದರ್ಸ್. ನಾವೇನು ಮಾಡ್ತೇವೆ, ನಾವು ಇತರರನ್ನು ಏನು ಮಾಡ್ತೇವೆ, ಪ್ರೋತ್ಸಾಹಿಸಬೇಕು, ಬಲಪಡಿಸಬೇಕು. ಇಲ್ಲದೇ ಇದ್ರೆ ಏನಂದರೆ ಅವ್ರು ಏನಾಗ್ತಾರೆ, ಅವ್ರು ಬಿದ್ದು ಹೋಗ್ತಾರೆ, ಹಿಂದೆ ಹೋಗ್ತಾರೆ, ಅವ್ರ ವಿಶ್ವಾಸದಿಂದ ಹಿಂದೆ ಹೋಗ್ತಾರೆ, ಸಭೆಯಿಂದ ಹಿಂದೆ ಹೋಗ್ತಾರೆ. ಅದಕ್ಕೇನೆಂದರೆ ನಾವೇನು ಮಾಡಬೇಕಂತೆ, ಒಬ್ಬರನ್ನೊಬ್ಬರು ಏನು ಮಾಡಬೇಕಂತೆ, ಪ್ರೋತ್ಸಾಹಿಸಬೇಕು. ಇನ್ ಅದರ್ ವರ್ಡ್ಸ್ ಇಟ್ಸ್ ಎ ವಿ ನೀಡ್ ಟು ಗಿವ್ ಎನ್ಕರೇಜ್ಮೆಂಟ್. ನಾವು ಏನಂದರೆ ಅವರಿಗೆ ಎಚ್ಚರಿಕೆ ಅಥವಾ ಪ್ರೋತ್ಸಾಹ ನೀಡಬೇಕೆಂಬುದಾಗಿ ಇಲ್ಲಿ ನಾವು ಬರೆಯಲ್ಪಡ್ತೀವಿ. ಸೆಕೆಂಡ್ ವರ್ಸ್ ಐ ವಿಲ್ ರೀಡ್ ದಟ್ ದೇರ್ ಹಾರ್ಟ್ ಮೇ ಬಿ ಎನ್ಕರೇಜ್ಡ್. Their heart may be encouraged, being knit together in love. That I will come back next time for knit together in the encouraged. Encouragement ಅನೇಕ ಸಮಯದಲ್ಲಿ ನಮಗೆ ಸಿಕ್ಕುವುದಿಲ್ಲ. Sometimes most of time we discourage some people. ವಿ ವಿಲ್ ಅವ್ರಿಗೆ ಏನಂದರೆ ಬಲಹೀನತೆಯಲ್ಲಿ ಇರುವಂಥ ಸಮಯದಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾವಾಗ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೇವೆ, ನಾವು ಕಂಫರ್ಟ್ನೆಸ್ ಅನ್ನು ಕೊಡ್ತೇವೋ, ಕೆಲವು ಸಮಯದಲ್ಲಿ ಏನಂದರೆ ಸಮ್ ಆಫ್ ದೆಮ್ ದೇ ಆರ್ ಇನ್ ದ ಡಿಫಿಕಲ್ಟ್ ಸಿಚುವೇಶನ್, ವಿ ನೀಡ್ ಟು ಕಂಫರ್ಟ್ ದೆಮ್. ನಾವು ಏನಂದರೆ ಅವರಿಗೆ ಒಂದು ದ ಹೆಲ್ಪ್ ಅಥವಾ ಕೊಡುವಂಥದ್ದಾಗಲಿ ಅಥವಾ ಅವರಿಗೆ ಒಂದು ಉತ್ತಮವಾದಂಥ ಒಂದು ಬೋಧನೆಯನ್ನು ಅಥವಾ ವಾಕ್ಯವನ್ನು ಹೇಳುವಂಥದ್ದಾಗಲಿ, ಅವ್ರ ಜೊತೆಯಲ್ಲಿ ಇರುವಂಥದ್ದಾಗಲಿ. ದ ಮೆನಿ ಟೈಮ್ಸ್ ನಾವು ಆಫ್ ಅವರ್ ಚರ್ಚ್ ಮೆಂಬರ್ ಆಲ್ವೇಸ್ ದೋಸ್ ಹೂ ಆರ್ ಇನ್ ಲಾಸ್ ದೇರ್ ಡಿಯರ್ ಒನ್ಸ್, ಲೈಕ್ ನಾವು ಅವ್ರಿಗೇನು ಮಾಡ್ತೇವೆ, ಅವ್ರಿಗೇನಂದರೆ ನಾವು ಸಮಾಧಾನ ಪಡಿಸ್ತೇವೆ. Then we always encourage them. We will be part of in their bereaved time, like we go to their homes, we go to the time of funeral service, we encourage them so that there will be encouraged. ಅದಕ್ಕೆ ಯೇಸು ಸ್ವಾಮಿ ಸಹ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆನೆಂದರೆ, ನೀ ಕಂಫರ್ಟ್ ಒನ್ ಅನದರ್. ಮತ್ತು ಪೌಲನು ಸಹ ಥೆಸಲೋನಿಕದವ್ರಿಗೆ ಬರೀತಾನೆ, ಮೊದಲನೇ ಥೆಸಲೋನಿಕ 4:18 ವಚನದಲ್ಲಿ ನೋಡುವಾಗ, ಬಟ್ ದೀಸ್ ವರ್ಡ್ಸ್ ಟು ಎನ್ಕರೇಜ್ ಒನ್ ಅನದರ್. ನಾವು ಏನಾಗಬೇಕಂತೆ, ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡುವಂಥ ರೀತಿಯಲ್ಲಿ ಇರಬೇಕೆಂಬುದಾಗಿ ನಾವು ನೋಡುವಂಥವರಾಗಿದ್ದಾರೆ. ಇನ್ನು ಕೆಲವು ಸಮಯದಲ್ಲಿ ಎನ್ಕರೇಜ್ಮೆಂಟನ್ನು ಅಥವಾ ಈ ಒಂದು ಆತ್ಮಿಕ ರೀತಿಯಲ್ಲಿ ನಾವು ಕೊಡಬೇಕು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆತ್ಮಿಕ ರೀತಿಯಲ್ಲಿ ನಾವು ಅವರನ್ನು ಬಲಪಡಿಸಬೇಕು, ಒಂದು ಎನ್ಕರೇಜ್ ಮಾಡಬೇಕೆಂಬುದಾಗಿ ನಾವು ನೋಡುವಂಥದ್ದಾಗಿದೆ. ದ ಎನ್ಕರೇಜ್ ಮಸ್ಟ್ ಬಿ ಹೀರೋಯಿಕ್ ಆ್ಯಕ್ಷನ್ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಅವರನ್ನು ಎನ್ಕರೇಜ್ ಮಾಡುವಂಥ ಸಮಯದಲ್ಲಿ ಅಥವಾ ಅವರು ಏನಾದರೆ ಅವರು ಒಂದು ಕುಂದಿ ಹೋದಂಥ ಸಮಯದಲ್ಲಿ ಅಥವಾ ಅವ್ರ ವಿಶ್ವಾಸದಲ್ಲಿ ದೇ ಆರ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ನೌ ಡೇಸ್. ಮೇ ಬಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆರ್ ದೇರ್ ಇಸ್ ಸಮ್ ಪ್ರಾಬ್ಲಮ್ಸ್, ದೇ ಆರ್ ಮೇ ಬಿ ದ ill health were there. Some of them there are loneliness, the many times there are nobody caring for us as a church. Sometimes some of you are calling to their families, some of them you are calling them you are visiting, maybe it may be encouraging, but some people they say, hey, church members, nobody bothers us, nobody thinks of us ಎಂಬುದಾಗಿ ಕೆಲವರು ಹೇಳುವಂಥವರು ಆಗಿದ್ದಾರೆ ಎಂಬುದಾಗಿ ಸಹ ನಾವು ನೋಡ್ತೇವೆ. ಅಂತಂದ್ರೆ ಸಭೆ ಏನಂದ್ರೆ ದೇ ಹ್ಯಾಡ್ ಟು ಕಮ್ ಫಾರ್ವರ್ಡ್ ಟು ಹೆಲ್ಪಿಂಗ್ ದ ನೀಡಿ ಅಂಡ್ ಆಲ್ಸೋ ದ ಎನ್ಕರೇಜ್ಮೆಂಟ್ ಅವ್ರದ್ದು ಏನೆಂಬುದಾಗಿ ಸ್ವಲ್ಪ ಅವರು ಮಾರಲ್ ಸಪೋರ್ಟ್ ಎಂಬುದಾಗಿ ನಾವು ನೋಡುವಂಥವ್ರಾಗಿದೆ. ವಿ ನೀಡ್ ಟು ಗಿವ್ ದ ಮಾರಲ್ ಕರೇಜ್ ಅಥವಾ ಸ್ಟ್ರೆಂತ್ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ
ಪೌಲನಲ್ಲಿ ಹೇಳ್ತಾನೆಂದರೆ ವೆನ್ ಈ ವಾಸ್ ಇನ್ ರೆಜಿಮೆಂಟ್ ಅಥವಾ ಮಿಲಿಟರಿಯಲ್ಲಿ ಒಂದು ರೆಜಿಮೆಂಟ್ ಎಂಬುದಾಗಿ ಇರ್ತದೆ ಎಂಬುದಾಗಿ ನೋಡ್ತೇವೆ. ಒಂದೊಂದು ರೆಜಿಮೆಂಟ್ ಬೇರೆ ಬೇರೆ ರೆಜಿಮೆಂಟು ಇರ್ತದೆ. ಪೂನಾದೊಂದು, ನಾರ್ತ್ ಈಸ್ಟ್ದೊಂದು, ಸೌತ್ದೊಂದು, ಹೀಗೆ ಬೇರೆ ಬೇರೆ ಇದು ರೆಜಿಮೆಂಟ್ಸ್ ಇರ್ತವೆ. ಆ ಒಂದು ರೆಜಿಮೆಂಟ್ ಒಂದು ಅಥವಾ ಅವ್ರಿಗೆ ಲೀಡರ್ಸ್ ಇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅವರು ಮುಂದೆ ಹೋಗುವುದಕ್ಕೆ ಜನರಲ್ ಅಥವಾ ಕಮಾಂಡರ್ ಇರ್ತಾರೆ ಎಂಬುದಾಗಿ ನೋಡ್ತೇವೆ. ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡ್ತಾರೆ ಸೋಲ್ಜರ್ಸ್ಗೆ, ಸೊ ದಟ್ ದೇ ಕ್ಯಾನ್ when they are mentally or they're weak or the physically when they're weak also ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡುವಂಥವ್ರಾಗಿದ್ದಾವೆ. ಕೆಲವು ಸಮಯದಲ್ಲಿ ಇನ್ ದ ಸ್ಪೋರ್ಟ್ಸ್ ಆಲ್ಸೋ ವೆನ್ ದ ಕುಸ್ತಿ ಪಟುಗಳು ಅಂದರೆ ದ ರೆಸ್ಲರ್ಸ್ ಇರ್ತಾರೆ ಎಂಬುದಾಗಿ ನೋಡ್ತೇವೆ. ಅವ್ರು ರೆಸಲ್ ಮಾಡುವಂಥ ಸಮಯದಲ್ಲಿ ಅವರು ಏನಂದರೆ ಕೆಲವರು ದೇರ ಗೈಡ್ಸ್ ಇರ್ತಾರೆ, ಅವ್ರಿಗಿರುವಂಥ ಕೋಚ್ಗಳು ಇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಒಂದು ಬೂಸ್ಟ್ ಕೊಡ್ತಾರೆ ಅಥವಾ ಒಂದು ಎನ್ಕರೇಜ್ಮೆಂಟ್ ಅಂತ ಮಾತಾಡ್ತಾರೆ. ನೀವು ಬಿಡಬಾರ್ದು ಅಥವಾ ನೀನು ಆಗಬೇಕು ಅಥವಾ ಯು ಕ್ಯಾನ್ ಡೂ ಇಟ್ ಎಂಬುದಾಗಿ ನಾವು ಹೇಳುವಾಗ ಏನಂದರೆ ಅವ್ರಿಗೇನೆಂದರೆ ಇನ್ನೂ ಒಂದು ಉತ್ಸಾಹ ಬರ್ತದೆ ಎಂಬುದಾಗಿ ನೋಡ್ತೇವೆ. ಅದೇ ಥರ ನಮ್ಮ ಒಂದು ಕ್ರೈಸ್ತ ಸಭೆಗಳಲ್ಲಿ ಅಥವಾ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಸಹ ಏನಂದರೆ ನಾವು ಅವ್ರಿಗೆ ಒಂದು ಎನ್ಕರೇಜ್ಮೆಂಟು ಅಥವಾ ನೀವು ಚಿಂತೆ ಮಾಡಬೇಡ್ರಿ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನಮಗೆ ಸಹಾಯ ಮಾಡುತ್ತೇವೆ, ನಾವು ಪ್ರಾರ್ಥನೆ ಮಾಡುತ್ತೇವೆ ಎಂಬುದಾಗಿ ಹೇಳುವಾಗ ಏನಂದರೆ ಅವರು ಬಲಗೊಳ್ಳುತ್ತಾರೆ ಅಂತ. ದ ಸೇಮ್ Paul did the Colossian church same thing, that his prayer was that there may be strengthened in the word of God, they may be rooted in the they were strong ಎಂಬುದಾಗಿ ಆ ಒಂದು ವಿಷಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. Second point we'll see in the 6th chapter 6, verse 6, they built up and established ಇಲ್ಲಿ ಸೆಕೆಂಡ್ ವರ್ಸಲ್ಲಿ being knit together in love. ನಾವು ಅನೇಕ ಸಮಯದಲ್ಲಿ ನಾವು ಹಾಡಾಡ್ತೇವೆ, ಬೈಂಡ್ ಎಸ್ ಟುಗೆದರ್ ಲಾರ್ಡ್, ಬೈಂಡ್ ಎಸ್ ಟುಗೆದರ್ ಎಂಬುದಾಗಿ ನಮ್ಮನ್ನೇನು ಮಾಡ್ತೇವೆ ಅಂದರೆ ವಿ ನೀಡ್ ಟು ಬೈಂಡ್ ಒನ್ ಅನದರ್ ಇನ್ ಲವ್. ನಾವು ಪ್ರೀತಿಯಲ್ಲಿ ಏನಂದರೆ ಒಬ್ಬರನ್ನೊಬ್ಬರು ನಾವೇನು ಮಾಡಬೇಕಂತೆ ನಾವು ಇರಬೇಕೆಂಬುದಾಗಿ ನಾವು ಬೈಂಡ್ ಎಸ್ ಟುಗೆದರ್ ಎಂಬುದಾಗಿ ನಾವು ಹಾಡಾಡ್ತೇವೆ. ಅನೇಕ ಸಮಯದಲ್ಲಿ ನಾವು ಬೈಂಡ್ ಮಾಡುವುದರಲ್ಲಿ ಏನಂದರೆ ನಾವು ಬೈಂಡ್ ಮಾಡ್ತೇವೆ ಅಥವಾ ನಾವು ಬೇರೆ ಆಗ್ತೇವೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. The bound of love is a mark of faithfulness. ನಾವೇನಾದರೆ ನಿಟ್ ಟುಗೆದರ್ ನಾವು ಕಟ್ಟಬೇಕು, ಬಂಧನಗಳನ್ನು ಕಟ್ಟಬೇಕೆಂಬುದಾಗಿ ನೋಡ್ತೇವೆ. ಕೆಲವು ಸಮಯದಲ್ಲಿ ಅನೇಕ ಸಮಯದಲ್ಲಿ ನಾವು ಪ್ರಯತ್ನ ಮಾಡುತ್ತೇವೆ. ದರ್ ಫ್ಯಾಮಿಲೀಸ್ ಆರ್ ದೇರ್ ಇನ್ ದ ಡಿಫಿಕಲ್ಟೀಸ್, ಮೇ ಬಿ ದೇರ್ ಆರ್ ಮೇ ಬಿ ದ ಚಿಲ್ಡ್ರನ್ ದೇ ಆರ್ ನಾಟ್ ಕೋಪಿಂಗ್ ವಿತ್ ದೇರ್ ಪೇರೆಂಟ್ಸ್, ಆರ್ ದೇ ಮೇ ಬಿ ಹಸ್ಬೆಂಡ್ ಅಂಡ್ ವೈಫ್ ದೇ ಮೇ ನಾಟ್ ಕೋಪಿಂಗ್ ವಿತ್ ಒನ್ ಅನದರ್ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಯಾವುದೇ ವಿಷಯಗಳಲ್ಲಿ ಏನಂದರೆ ಅವ್ರ ಜಾಬ್ ವಿಷಯದಲ್ಲಾಗಲಿ ಇಂಥ ಒಂದು ವಿಷಯದಲ್ಲಿ ನಾವು ನೋಡ್ತೇವೆ. ಅದಕ್ಕೇನೆಂದರೆ Paul also prayed that the church might be knit together in love. ಆ ಒಂದು ಪ್ರೀತಿಯ ಬಂಧನದಲ್ಲಿ ಏನಾಗಬೇಕಂತ ಅವರು ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಒಂದು ಫಿಲಿಪ್ಪಲ್ಲಿ ನಾನು ಓದ್ತೇನೆ ಅಂದರೆ ಫಿಲಿಪಿಯನ್ ಚಾಪ್ಟರ್ 4 ನಾಟ್ 4 ಚಾಪ್ಟರ್ 2 ಅಲ್ಲಿ ನಾವು ನೋಡ್ತೇವೆ 4th verse. ಲೆಟ್ ಈಚ್ ಒನ್ ಯು ಲುಕ್ ನಾಟ್ ಓನ್ಲಿ ಟು ಇಸ್ ಓನ್ ಇಂಟ್ರೆಸ್ಟ್ ಬಟ್ ಆಲ್ಸೋ ದ ಇಂಟ್ರೆಸ್ಟ್ ಆಫ್ ಅದರ್ಸ್. ನಾವು ಏನು ಮಾಡಬೇಕಂತ ಇಲ್ಲಿ ನಾವು ಇತರರಲ್ಲಿ ಅಥವಾ ಪ್ರತಿಯೊಬ್ಬೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರರ ಹಿತವನ್ನು ನೋಡಲಿ, ಇತರರನ್ನು ಸಹ ನೋಡಲಿ, ನನಗಿಂತ ಇತರರು ಶ್ರೇಷ್ಠ ಎಂಬುದಾಗಿ ಹೇಳ್ಬೇಕಂತೆ. ಆಲ್ವೇಸ್ ವಾಟ್ ವಿಲ್ ಸೇ ಇಲ್ಲಿ ನಾವು ನೋಡುವಾಗ ಏನಂದರೆ ನಮ್ಮನ್ನು ನಾವು ಅಥವಾ ನನಗಿಂತ ಇತರರು ಶ್ರೇಷ್ಠ ಅಥವಾ ಇತರರು ಬೆಸ್ಟ್ ಎಂಬುದಾಗಿ ಹೇಳಬೇಕೆಂಬುದಾಗಿ ನಾವು ನೋಡ್ತೇವೆ. ಅದೇ ಥರ ದ ಫಿಲಿಪಿಯನ್ ಚಾಪ್ಟರ್ 2 ಅಲ್ಲಿ ನಾವು ಏನು ಮೊದಲನೇ ವಚನ ನೋಡ್ತೇವೆ. ಸೊ ಇಫ್ ದೇರ್ ಈಸ್ ಎನಿ ಎನ್ಕರೇಜ್ಮೆಂಟ್ ಇನ್ ಕ್ರೈಸ್ಟ್, any comfort from love, any participation in the spirit, any afflictions and sympathy, complete may joy may be being of the same mind, having the same love and being in full accord
ಆಫ್ ದ ಒನ್ ಮೈಂಡ್. ನಾವು ಒಂದು ಮನಸ್ಸಿನಿಂದ, ಒಂದು ಮೈಂಡಿಂದ ನಾವು ಕೆಲಸ ಮಾಡಿ ಏನಾಗಬೇಕಂತೆ, ವಿ ನೀಡ್ ಟು ನಿಟ್ ಟುಗ್ಯಾದರ್. ನಾವೇನಾಗ್ತದೆ, ಬೈಂಡಸ್ ಟುಗ್ಯಾದರ್ ಎಂಬುದಾಗಿ ಹಾಡಾಡುವಾಗ ನಮ್ಮ ಸಭೆಯವರೇನೆಂದರೆ ನಾವು ಒಟ್ಟಾಗಿ ಇರುವಂಥದ್ದು ಬಹಳ ಮುಖ್ಯವಾದಂಥದ್ದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ಥರ ಏನಂದರೆ ಕೆಲವು ಸಮಯದಲ್ಲಿ ಏನಂದರೆ ಇಲ್ಲಿ ಒಂದು ಕಮೆಂಟರ್ಸ್ ಹೀಗೆ ಅವರು ಉದಾಹರಣೆಯನ್ನು ಕೊಡ್ತಾರೆ. ಏನಂದರೆ ಹುಡುಗಿ ಇರ್ತಾಳೆ, ಅವ್ರ ತಂದೆಗೆ ಏನಂದರೆ ತುಂಬ ಪ್ರೀತಿ ಮಾಡುತ್ತೆ. ಎಲ್ಲರೂ ಮಕ್ಕಳು ಆಗಲಿ ಮಗ ಆಗಲಿ ಏನಂದರೆ ತಂದೆ ಅಥವಾ ತಾಯಿಯನ್ನು ಅಥವಾ ತುಂಬ ಪ್ರೀತಿ ಮಾಡುವಂಥವ್ರು ಆಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಯಾವಾಗ ತಂದೆ ಅಥವಾ ಕೆಲಸದಿಂದ ಬರುವಂಥ ಸಮಯದಲ್ಲಿ ಮಗಳು ಏನು ಮಾಡ್ತಾಳೆ, ಹೋಗಿ ಅಪ್ಪಿಕೊಂಡು ಮುದ್ದಿಡುವಂಥದ್ದಾಗಲಿ ಇದು ಮಾಡುವಂಥದ್ದಾಗಿದೆ. ಆದರೆ ಬಟ್ ದಟ್ ಗರ್ಲ್ ಆದರೆ ಅವರ ತಮ್ಮನೊಟ್ಟಿಗೆ ಅಥವಾ ಅವರ ಅಣ್ಣನೊಟ್ಟಿಗೆ ಅಂದರೆ ಸರಿಯಾದ ರೀತಿಯಲ್ಲಿ ಅಥವಾ ಇರುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಒಂದು ನಫರತ್ ಮಾಡುವಂಥದ್ದು ಎಂಬುದಾಗಿ ಇರ್ತಾರೆ. ಆದರೆ ಇನ್ನು ಕೆಲವರು ಏನೆಂದರೆ ಪ್ರೀತಿಯಿಂದ ಇರ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಂಥ ಒಂದು ಪ್ರೀತಿ ಮಾಡದೇ ಇರುವಂಥ ಸಮಯದಲ್ಲಿ ಅಲ್ಲಿ ಏನೆಂದರೆ ನಾವು ಬಂಧನದಲ್ಲಿ ತರುವಂಥದ್ದು ಬಹಳ ಮುಖ್ಯ. ದ ಸೇಮ್ ವಿ ನೀಡ್ ಟು ಲವ್ ಒನ್ ಅನದರ್. ನಾವೇನು ಮಾಡಬೇಕಂತೆ, ನಾವು ಕಟ್ಟುವವರಾಗಬೇಕು, ನಾವು ಬೀಳಿಸುವಂಥದ್ದು ಕೆಲಸ ಮಾಡಬಾರ್ದು. ಅನೇಕ ಕುಟುಂಬಗಳಾಗಿರ್ಬೋದು, ಅನೇಕ ಜೀವಿತಗಳಾಗಿರ್ಬೋದು, ಅನೇಕ ವ್ಯಕ್ತಿಗಳ ಜೀವಿತದಲ್ಲಾಗಿರ್ಬೋದು, ಅವರನ್ನು ಏನು ಮಾಡಬೇಕಂತೆ, ನಾವು ಕಟ್ಟಬೇಕು. ನಾವು ಮನೆ ಹಾಳು ಮಾಡುವಂಥ ಕೆಲಸ ಮಾಡಬಾರ್ದು ಎಂಬುದಾಗಿ ಒಂದು ಗಾದೆ ಹೇಳ್ತಾರೆ. ನೀವು ಏನು ಮಾಡಬಾರ್ದು, ನಿಮ್ಮ ಒಂದು ಮಾತಿನಿಂದ ಆ ಒಂದು ಮನೆಯಲ್ಲಿ ಒಂದು ಬಂಧನಕ್ಕೆ ಬರಬೇಕು ಹೊರತು ನಿನ್ನ ಒಂದು ಮಾತಿನಿಂದ ಅಥವಾ ಅವ್ರ ತಂದೆ ತಾಯಿಗಳ ಮಕ್ಕಳೊಟ್ಟಿಗೆ ಜಗಳ ಆಡುವಂಥದ್ದಾಗಲಿ, ಹೆಂಡತಿ ಮತ್ತು ಗಂಡನೊಟ್ಟಿಗೆ ಜಗಳ ಆಡುವಂಥದ್ದಾಗಲಿ, ಹೆಂಡತಿ ಅಥವಾ ಅವರು ಮತ್ತು ಅತ್ತೆ ಮಾವನೊಟ್ಟಿಗೆ ಜಗಳ ಆಡುವಂಥದ್ದಾಗಲಿ, ಈ ರೀತಿಯಾಗಿ ಒಂದು ಅವರಲ್ಲಿ ಒಂದು ಡಿಸ್ಯುನಿಟಿ ಅಥವಾ ಸೈತಾನನ ಕಾರ್ಯ ಮಾಡ್ತಾನೆ. ಆದರೆ ಇಲ್ಲಿ ನಾವು ನೋಡುವಾಗ ಏನಂದರೆ ಕ್ರೈಸ್ತ ವಿಶ್ವಾಸಿಗಳಾದಂಥ ನಾವುಗಳೇನೆಂದರೆ ವಿ ನೀಡ್ ಟು ನಿಟ್ ಟುಗ್ಯಾದರ್ ಇನ್ ಲವ್ ಎಂಬುದಾಗಿ ಪೌಲನು ಹೇಳುವಾತನಾಗಿದ್ದಾನೆ. ಹೌ ವಿ ಆರ್ ಇನ್ ಅವರ್ ಲವ್, ಇಟ್ ಈಸ್ ಎ ಮಾರ್ಕ್ ಆಫ್ ಫೇತ್ಫುಲ್ನೆಸ್. ನಾನು ವಿಶ್ವಾಸದಲ್ಲಿರುವುದಾದರೆ, ನಾನು ಕ್ರಿಸ್ತ ನಂಬಿಕೆಯಲ್ಲಿರುವುದ, ಇಫ್ ಐ ಆಮ್ ಇನ್ ಫೇತ್ ಇನ್ ದ ಲಾರ್ಡ್, ಐ ಆಮ್ ಎಕ್ಸೆಪ್ಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಬಟ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಸಿ that one person, if is falling, any problem is there in their home, my job is to bring them together and knit them together ಎಂಬುದಾಗಿ ಕ್ರಿಸ್ತನ ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ನೋಡಬೇಕು. ಮೂರನೇ ಕ್ಯಾರೆಕ್ಟರ್ ನೋಡೋಣ. ದ ಫಸ್ಟ್ ಒನ್ ಈಸ್ ವಿ ನೀಡ್ ಟು ಬೌಂಡ್ ಆಫ್ ಲವ್, ದಟ್ ಆಸ್ ದ ಫಸ್ಟ್ ಒನ್ ವಿ ನೀಡ್ ಟು ಸ್ಟ್ರೆಂಥನ್ ಟು ಒನ್ ಅನದರ್. ನಾವು ಒಬ್ಬರನ್ನೊಬ್ಬರು ಬಲಪಡಿಸಬೇಕು. ಮತ್ತು ಎರಡನೇದು ನಾವು ಪ್ರೀತಿಯಲ್ಲಿ ನಾವು ಅವರನ್ನು ಬಂಧನದಲ್ಲಿ ಇಡಬೇಕೆಂಬುದಾಗಿ ನೋಡುತ್ತೇವೆ. ದ ಥರ್ಡ್ ಈಸ್ ದಟ್ ಕ್ಯಾರೆಕ್ಟರ್ ಈಸ್ ದ ಡಿಸಿಪ್ಲಿನ್ ಆಫ್ ಲೈಫ್ ಈಸ್ ದ ಮಾರ್ಕ್ ಆಫ್ ಫೇತ್ಫುಲ್ನೆಸ್. ಡಿಸಿಪ್ಲಿನ್, ನಾವು ಶಿಸ್ತು ಎಂಬುದಾಗಿ ನೋಡುತ್ತೇವೆ. ದ ಶಿಸ್ತು ಬಹಳ ಮುಖ್ಯವಾದಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ನಾವು ಮಿಲಿಟರಿಯಲ್ಲಿ ನೋಡುವಾಗಲೂ ಅಥವಾ ನಾನು ಆಗಲೇ ಹೇಳಿದ ಹಾಗೆ ದ ಟರ್ಮ್ ವಿಚ್ ಆಸ್ ಅ ಪೌಲ್ ಇಸ್ ಯೂಸ್ಡ್, ಇಟ್ ಈಸ್ ಆಲ್ ಲೈಕ್ ಇದು ಒಂದು ಸೈನಿಕರು ಹೇಗೆ ಇರ್ತಾರೆ ಎಂಬುದಾಗಿ, ಒಂದು ಶಿಸ್ತಿನಲ್ಲಿ ಇರ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಡಿಸಿಪ್ಲಿನ್ ಅಥವಾ ನಲ್ಲಿ ಸ್ಕೂಲಲ್ಲಿರುವಂಥ ಸಮಯದಲ್ಲಿ ಸಹ ಅವರು ಡಿಸಿಪ್ಲಿನನ್ನು ಫಾಲೋ ಮಾಡಬೇಕೆಂಬುದಾಗಿ ನೋಡ್ತೇವೆ. ಶಿಸ್ತನ್ನು ಪರಿಪಾಲನೆ ಮಾಡಬೇಕೆಂಬುದಾಗಿ ನಾವು ನೋಡ್ತವರು ಆಗ್ತೇವೆ. ಒಂದು ವೇಳೆ ನೀವು ಜಾಬ್ಗೆ ಹೋದರೆ ಜಾಬಲ್ಲಿ ಸಹ ನೀವು ಶಿಸ್ತನ್ನು ನೋಡಬೇಕು. ನಿಮ್ಮದ ಒಂದು ಯೂನಿಫಾರ್ಮ್ಸ್ ಆಗಲೇ ಇರಬಹುದು ಅಥವಾ ಇನ್ನು ಒಂದು ನೀವು ಟೈಮಲ್ಲಿ ಬರುವಂಥದ್ದಾಗಲಿ, ಕೆಲವು ದ ಡಿಸಿಪ್ಲಿನನ್ನು ಅಥವಾ ಕೆಲವು ಶಿಕ್ಷಣದಲ್ಲಿ ಆಗಲಿ ಅಥವಾ ಸೈನಿಕದಲ್ಲಿ ಆಗಲಿ ಅಥವಾ ಒಂದು ಶಿಸ್ತನ್ನು ಪರಿಪಾಲನೆ ಮಾಡುವಂಥದ್ದು ಬಹಳ ಮುಖ್ಯ. ಅದೇ ಥರ ಏನೆಂದರೆ ಇಲ್ಲಿ ಸಹ ನಾವು ನೋಡುವಾಗ ಏನೆಂದರೆ ಪೌಲನು ಹೇಳ್ತಾನೆ ದ ಡಿಸಿಪ್ಲಿನ್ ಮೀನ್ಸ್ ಆರ್ಡರ್ ಇನ್ ಲೈಫ್. ಅಲ್ಲಿ ಆರ್ಡರ್ ಅಥವಾ ಎಂಬುದಾಗಿ ನೋಡ್ತೇವೆ. ಸ್ಟೆಡ್ ಫಾಸ್ಟ್ ಎಂಬುದಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ಪೌಲನು. ಇಲ್ಲಿ ನಾವು ನೋಡುವಾಗ ಏನೆಂದರೆ ಅಲ್ಲಿ ನಾವು ನೋಡುತ್ತಾ ಮಿಲಿಟರಿ ಟರ್ಮಿನಾಲಜಿಯನ್ನು ಯೂಸ್ ಮಾಡಿರುವಂಥ ಸಮಯದಲ್ಲಿ ಡಿಸಿಪ್ಲಿನಲ್ಲಿ ನಾವು ಕ್ರಿಸ್ತನ ಒಂದು ಡಿಸಿಪ್ಲಿನಲ್ಲಿ ಅನೇಕ ಸಮಯದಲ್ಲಿ ನಾವು ವಿಶ್ವಾಸಿಗಳಾಗಿ ಆ ಇನ್ಡಿಸಿಪ್ಲಿನಲ್ಲಿ ಇರ್ತೀವಿ ಅಂತ ನೋಡ್ತೇವೆ.
ಇನ್ಡಿಸಿಪ್ಲಿನ್ ಎಂಬುದಾಗಿ ನಾವು ನೋಡುವಾಗ ಏನಂದ್ರೆ ದೇವರು ಅದನ್ನು ಮೆಚ್ಚುಗೆ ಪಡುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. The church that is faithful to Christ must have a discipline. ನಾವು ಒಂದು ಸಭೆ ನಂಬಿಗಸ್ತರಾಗಿ ನಾವು ಇರುವಾಗ ನಮ್ಮಲ್ಲಿ ಏನಂದ್ರೆ ಒಂದು ಶಿಸ್ತು ಅಥವಾ ಡಿಸಿಪ್ಲಿನ್ ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಸಭೆ ಏನಂದ್ರೆ ದೇ ಮಸ್ಟ್ ಹ್ಯಾವ್ ಎ ಸಮ್ ಪರ್ಪಸ್, ದ ಏಮ್ಸ್ ಅಂಡ್ ಗೋಲ್ಸ್ has to be there ಎಂಬುದಾಗಿ ನಾವು ನೋಡ್ತೇವೆ. ಬಟ್ the aims and goals has to be work together to achievement, the tangible ಎಂಬುದಾಗಿ ಅಚೀವ್ಮೆಂಟ್ಸ್ ಅಥವಾ ಅದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಒಂದಾಗಬೇಕೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ಥರ ನಮ್ಮ ಒಂದು ಸೇವೆಯಲ್ಲಿ in the ministry also we have a discipline. In the church and any functions we need to follow the discipline ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನಂದ್ರೆ ಪೌಲನು ಈ ಒಂದು ಕೊಲೊಸ್ಸೆ ಸಭೆಯವರಿಗೆ ಹೇಳ್ತಾನೆಂದ್ರೆ ಅವರು they must be follow the discipline, the rules and regulations. ಅನೇಕ ಸಮಯದಲ್ಲಿ ನಾವು ನೋಡ್ತೇವೆ, ಚರ್ಚಲ್ಲಿ ಸಹ ನಾವು ಬರುವಂಥ ಸಮಯದಲ್ಲಿ there are some rules, some guidelines ಎಂಬುದಾಗಿ ನೋಡ್ತೇವೆ. ನಾವು everywhere the COVID guidelines ಎಂಬುದಾಗಿ ಅವರು ಹೇಳ್ತಾರೆ, we need to follow the COVID ಗೈಡ್ಲೈನ್ಸ್. ಆ ಒಂದು ಗೈಡ್ಲೈನ್ಸ್ ಅನ್ನು ನಾವು ಫಾಲೋ ಮಾಡಬೇಕೆಂಬುದಾಗಿ ನೋಡುತ್ತೆ. ಅದೇ ಥರ ಎಂದರೆ ಕ್ರಿಸ್ತನ ಒಂದು ವಿಶ್ವಾಸದಲ್ಲಿ ಸಹ ನಾವು ನೋಡುವಂಥ ಸಮಯದಲ್ಲಿ ಏನೆಂದರೆ ವಿಶ್ವಾಸದಲ್ಲಿರುವಾಗ, ವಾಕ್ಯದಲ್ಲಿರುವಾಗಲೂ ವಿ ನೀಡ್ ಟು ಫಾಲೋ ಅವರ್ ಡಿಸಿಪ್ಲಿನ್ ಎಂಬುದಾಗಿ. ಡಿಸಿಪ್ಲಿನ್ ಏನು ನಮ್ಮಲ್ಲಿ ಡಿಸಿಪ್ಲಿನ್ ಅಲ್ಲಿ ಎಂಬುದಾಗಿ ನಾವು ನೋಡುವಾಗ ದ ಡಿಸಿಪ್ಲಿನ್ ಆಸ್ ಇನ್ವಾಲ್ವ್ಸ್ ಇನ್ ಅಟೆಂಡೆನ್ಸ್ ಆಫ್ ಸರ್ವಿಸ್, ಅಟೆಂಡಿಂಗ್ ಆಫ್ ದ ವರ್ಷಿಪ್ ಸರ್ವಿಸ್, ಅಟೆಂಡೆನ್ಸ್ ಆಫ್ prayer meetings, and also involving in the ministry in the ಕ್ರಿಸ್ತ ವಿಶ್ವಾಸ ಸೇವೆಯಲ್ಲಿ ನಾವು ಇರುವಂಥದ್ದೇನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ವಿ ಆರ್ ದ ಗಿವಿಂಗ್ ಯುವರ್ ಕಾಂಟ್ರಿಬ್ಯೂಷನ್ ಆಲ್ಸೋ ಇಟ್ ಈಸ್ ಎ ಡಿಸಿಪ್ಲಿನ್. ಸಮ್ ಆರ್ irregularity in the contribution, some are irregularity in giving ಎಂಬುದಾಗಿ ನಾವು ನೋಡ್ತೇವೆ. some of the things like we need to follow discipline our life ಎಂಬುದಾಗಿ ಇಲ್ಲಿ ಪೌಲನು ಬರೆಯುವಾತನು ಆಗಿದ್ದಾನೆ. The fourth thing we'll see that is the growth. The growth of faith is a mark of the faithfulness. ಇಲ್ಲಿ ನಾವು ನೋಡ್ತೇವೆ ಅಂದರೆ ಪೌಲನ ಉದ್ದೇಶ ಏನಂದರೆ ದೇವರ ವಾಕ್ಯವನ್ನು ನೀವು ಕೇಳಿದ್ದೀರಿ, ದೇವರ ವಾಕ್ಯದಲ್ಲಿ ನೀವು ಬೇರೂರಿ ಫಲ ಕೊಡಬೇಕು ಮತ್ತು ವೃದ್ಧಿಯಾಗಬೇಕು. We need to grow in spiritual way. ನಾವು ಏನಾಗ್ತೇವೆ ಅನೇಕ ಸಮಯದಲ್ಲಿ ನಾವು ಆತ್ಮಿಕವಾಗಿ ನಾವು ಬೆಳೀತಾ ಇರಬೇಕಂತೆ. ನಾವು when we have accepted Lord Jesus Christ, that love for the Lord is more stronger in our life. ಯಾವಾಗ ನಾವು ಹೊಸದಾಗಿ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಂಗಾಗಲಿ, ಹೊಸದಾಗಿ ಏನಂದರೆ ನಾವು ಚರ್ಚಿಗೆ ಬರುವಂಥದ್ದಾಗಲಿ, ಏನಂದರೆ ನಾವು ವಿ ಹ್ಯಾವ್ ಎ ಸೋ ಮಚ್ ಆಫ್ ದ ಎನರ್ಜಿ, ದ ಸ್ಟ್ರೆಂತ್ ಇಸ್ ದೇರ್. ಯು ವಾಂಟೆಡ್ ಟು ಡೂ ಸಮಥಿಂಗ್ ಫಾರ್ ದ ಚರ್ಚ್, ಯು ವಾಂಟೆಡ್ ಟು ಡೂ ಸಮಥಿಂಗ್ ಫಾರ್ ದ ಲಾರ್ಡ್ ಎಂಬುದಾಗಿರ್ತದೆ ಏನಂದರೆ. ಬಟ್ ಆ್ಯಸ್ ಎ ಗ್ರೋಜಲ್ಲಿ ಹೋದ ಮೇಲೆ ಏನಂದರೆ ನಮ್ದು ಏನಾಗ್ತದೆ, ನಮ್ಮ ಒಂದು ಆ ಒಂದು ಪ್ರೀತಿ ಆಗಲಿ, ಆ ಒಂದು ಕ್ರಿಸ್ತನ ಮೇಲಿರುವಂಥ ಒಂದು ಇದಾಗಲಿ ಏನಂದರೆ ಕಡಿಮೆ ಆಗ್ತಾ ಬರ್ತಾ ಹೋಗ್ತದೆ. ನಾವು ಹೆಚ್ಚು ಸಮಯವನ್ನು ಪ್ರಾರ್ಥನೆ ಕಳೆಯುವುದಿಲ್ಲ, ಹೆಚ್ಚು ಸಮಯ ವಾಕ್ಯವನ್ನು ಓದುವುದಕ್ಕೆ ಆಗುವುದಿಲ್ಲ. ಆದರೆ ಇಲ್ಲಿ ಪೌಲನು ಹೇಳುವಂಥದ್ದೇನೆಂದರೆ ವೆನ್ ವಿ ಗ್ರೋ ಲೈಕ್ ಗ್ರೋ ಇನ್ ಮೆಚುರಿಟಿ. ನಾವು ಏನಂದರೆ ಕೆಲವರು ಹೇಳ್ತಾರೆ ಅಂದರೆ ಸಮ್ ಆಫ್ ಯು ಎಲ್ಡರ್ಲಿ ಪರ್ಸನ್ಸ್ ವಿ ನೋಡಿದೆ, ಈ ವಾಸ್ ಸೋ ಮೆಚ್ಯೂರ್ಡ್, ಈ ವಾಸ್ ಸೋ ಮೆಚ್ಯೂರ್ಡ್ ಪರ್ಸನ್, ಈ ಬಿಹೇವ್ಸ್ ದ ಮೆಚ್ಯೂರ್ಡ್ ಪರ್ಸನ್ ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ಅವನು ನಡಾವಳಿಕೆ ಸರಿಯಾಗಿದೆ, ಇಮ್ಮೆಚ್ಯೂರ್ಡ್ ಪರ್ಸನ್ ಈಸ್ ಇಮ್ಮೆಚ್ಯೂರ್ಡ್, ಈಸ್ ನಾಟ್ ಮೆಚ್ಯೂರ್ಡ್ ಎಂಬುದಾಗಿ ನೋಡ್ತೇವೆ. ಆದರೆ ನಾವು ಯಾವುದರಲ್ಲಿ ಮೆಚ್ಯೂರ್ ಆಗಬೇಕಂತೆ? ಕ್ರಿಸ್ತನ ವಾಕ್ಯದಲ್ಲಿ, ಕ್ರಿಸ್ತನಲ್ಲಿ ಏನಂದರೆ ವಿ ನೀಡ್ ಟು ಮೆಚ್ಯೂರ್ ಆಗಿರಬೇಕು ಎಂಬುದಾಗಿ ನಾವು ನೋಡುವಂಥವ್ರು ಆಗಿದ್ದೇವೆ. ಅದಕ್ಕೇನೆಂದರೆ ಇಲ್ಲಿ ಬೇರೂರಿ ಫಲ ಕೊಡಬೇಕೆಂಬುದಾಗಿ. ಆದುದರಿಂದ ನೀವು ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದಂತೆ ಆತನೆದ್ದುಕೊಂಡು ನಡೆದುಕೊಳ್ಳಿರಿ. ನೀವು ಬೇರೆಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡಿರಿ. ದ ವೈ ಈಸ್ ಟೆಲಿಂಗ್ ವಿ ನೀಡ್ ಟು ಬಿ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್.
That is why that heading is given, but I'm not mentioned because I'm not taking that one part. It is we need to be careful about the false prophets, false preachers. ಸುಳ್ಳು ಬೋಧಕರ ವಿಷಯದಲ್ಲಿ ನೀವು ಕಿವಿಗೊಡಬಾರದು. The many the prophets are, the many prophecies are, many people are telling like, that Jesus Christ is coming in maybe next month. There will be there are so many things will happen like, then there definitely Jesus Christ is coming ಎಂಬುದಾಗಿ ನಾವು ನೋಡ್ತೇವೆ. The many people they prophesize also like, such and such year like, these are things happened and now we are in the end time. We know that when we are in end ಎಂಬುದಾಗಿ ನೋಡ್ತೇವೆ. But everything we need to follow the word of God. Jesus Christ never told that I will come such and such date, such and such time ಎಂಬುದಾಗಿ ನಾವು ನೋಡ್ತೇವೆ. ಇದೆಲ್ಲ ಆಗುವಂಥದ್ದು ಅರೌಂಡ್ ದ ವರ್ಲ್ಡ್, ದ ವೈರಸ್ ಆಗಿರ್ಬೋದು, ದ ಆಂಟಿ ಕ್ರೈಸ್ಟ್ ಆಗಿರ್ಬೋದು, ಅಥವಾ ಇನ್ನೊಂದು ಆಗಿರ್ಬೋದು. ಬಟ್ ಆರ್ ದ ಸೋ ಮೆನಿ ದಟ್ ಈಸ್ ದ ರೂಮರ್ಸ್ ಆಫ್ ವಾರ್ಸ್ ಆರ್ ದೇರ್ ಮೇ ಬಿ ಫ್ಯಾಮಿನ್, ದೇರ್ ಮೇ ಬಿ ಲೈಕ್ earthquakes, everything. It is all like it is the beginning of the end time ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೇನೆಂದರೆ ಇಂಥ ಒಂದು ವಿಷಯಗಳಲ್ಲಿ ವೆನ್ ಯು ಆರ್ ದ ಸ್ಪಿರಿಚುಲಿ ಯು ಆರ್ ಸ್ಟ್ರಾಂಗ್, ದ ಸ್ಪಿರಿಚುಲಿ ಯು ಆರ್ ಗ್ರೋನ್ ಇನ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳಿರುವಾಗ, ನೀನು ಆತ್ಮಿಕವಾಗಿ ನಿನ್ನ ವಾಕ್ಯದಲ್ಲೇ ಬೇರೂರಿ ಫಲ ಕೊಡುವಂಥ ಸಮಯದಲ್ಲಿ, ಬಟ್ ವೆನ್ ದ ಅದರ್ ಪೀಪಲ್ ವಿಲ್ ಟೆಲ್, ದೆನ್ ಯು ವಿಲ್ ನಾಟ್ ಫಾಲ್ ಇನ್ ಟು ದಟ್ ಟೀಚಿಂಗ್ಸ್. The wrong teachings are there. There are so many wrong teachings are coming. ಅವರು ಸಹ ಇದೇ ವಾಕ್ಯ ಹೇಳ್ತಾರೆ, ಅವರು ಸಹ ದೇವರ ವಾಕ್ಯನೇ ಹೇಳ್ತಾರೆ. ಆದರೆ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಬರ್ತಾರೆ ಎಂಬುದಾಗಿ ಅಂತ್ಯಕಾಲದಲ್ಲಿ ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಪೌಲನು ಸಹ ಅಲ್ಲಿ ಬರೆದಿದ್ದಾನೆ, ಹೆಡಿಂಗ್ ಕೊಟ್ಟಿದ್ದಾನೆ, ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದು, ನೀವು ಎಚ್ಚರಿಕೆ ಉಳ್ಳವರಾಗಿರ್ರಿ. ದೇರ್ ಮೇ ಬಿ ಫಾಲ್ಸ್ ಪ್ರಾಫಿಟ್ಸ್. ಅದಕ್ಕೇನೆಂದರೆ ಹೌ ವಿ ಕ್ಯಾನ್ ಬಿ ದ ಮೋರ್ ಸ್ಟ್ರಾಂಗರ್ ವೆನ್ ಯು ರೀಡ್ ದ ವರ್ಡ್ ಆಫ್ ಗಾಡ್, ವೆನ್ ಯು ನೋ ದ ವರ್ಡ್ ಆಫ್ ಗಾಡ್ ಓನ್ಲಿ, ದೆನ್ ಯು ಕ್ಯಾನ್ ಟ್ಯಾಕಲ್ ದ ಅದರ್ ಪರ್ಸನ್ಸ್. ಜೋ ವಿಟ್ನೆಸ್ ಅವ್ರು ಬರ್ತಾರೆ, ಸಂಡೇ ಎಲ್ಲಿ ವರ್ಷಿಪ್ ಎಂಬುದಾಗಿ ಹೇಳುತ್ತವಂತರಾಗಿದ್ದಾರೆ. ಇನ್ನೊಂದು ಕಡೆ ನೋಡ್ತೇವೆ, ನೀವು ಕ್ರಿಸ್ಮಸ್ ಯಾಕೆ ಆಚರಣೆ ಮಾಡ್ತೀರಿ ಏನೆಂದರೆ ನೋಡ್ತೇವೆ, ಯೇಸು ಸ್ವಾಮಿ ಅವತ್ತು ಹುಟ್ಟಿಲ್ಲ ಎಂಬುದಾಗಿ ಹೇಳ್ತಾರೆ. ಗುಡ್ ಫ್ರೈಡೆ ಯಾಕೆ ಆಚರಿಸ್ತೀರಿ ನೀವು, ಯೇಸು ಸ್ವಾಮಿ ಅವತ್ತು ಸತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಇನ್ಯಾವುದೋ ವಿಷಯಗಳಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಮತ್ತು ನಾವೇನಾಗ್ತೇವೆ, ಚಂಚಲೆಗೆ ಗುರಿ ಆಗ್ತೇವೆ. ನಾವು ಏನು ಮಾಡಬೇಕು ಎಂಬುದಾಗಿ ತಿಳಿಯೋದಾಗ್ತದೆ. There may be all like, they may be using the same word, but we need to be strong. The growth. ಇಲ್ಲಿ ನಾವು ನೋಡುವಾಗ ಏನಂದರೆ ಅಲ್ಲಿ ಫ್ಲವರ್ ಆಗಿರ್ಬೋದು, ದ ಫ್ಲವರ್ಸ್ ಆರ್ ವೆರಿ ಬ್ಯೂಟಿಫುಲ್, ದ ಬುಕೆ ಇಸ್ ವೆರಿ ನೈಸ್ ಲೈಕ್ ದಟ್ ಫ್ಲವರ್, ಬಟ್ ಇಟ್ ಈಸ್ ಆಲ್ವೇಸ್ ಇಫ್ ಇಟ್ ಈಸ್ ನಾಟ್ ರೂಟೆಡ್ ಇನ್ ದ ಗ್ರೌಂಡ್, ಆಫ್ಟರ್ 1 week, ಆಫ್ಟರ್ 2 days ಲೈಕ್ ಇಟ್ ವಿಲ್ ಡ್ರೈ ಆಫ್. ಅದೇನಾಗ್ತದೆ, ಒಣಗಿ ಹೋಗ್ತದೆ, ಬಾಡಿ ಹೋಗ್ತದೆ. But when in the plant, the flower is there also like, because of it is rooted ಅಂದರೆ ಆ ದೇವರ ವಾಕ್ಯದಲ್ಲಿ ಅಥವಾ ನಾವು ಬೇರು ರೂಟ್ ಇರುವಾಗ ಏನಂದರೆ ಅಲ್ಲಿ ಏನಾಗ್ತದೆ, ಗ್ರೋತ್ ಆಗುವಂಥ ಚಾನ್ಸಸ್ ಇದೆ. ನಾವು ಬೆಳೀತೇವೆ ಯಾವುದರಲ್ಲಿ, ದೇವರ ವಾಕ್ಯದಲ್ಲಿ ನಾವು ಬೆಳೆಯಬೇಕು ಎಂಬುದಾಗಿ ನೋಡುವಾಗ, ಆಗ ನಾವು ಬ್ಯೂಟಿಫುಲ್ ಆಗಿ ನಾವು ಕಾಣಿಸಿಕೊಳ್ಳುವುದಕ್ಕೆ ಆಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ದ ಗ್ರೋತ್ ಆಫ್ A faith is towards maturity. ನಾವು ಮೆಚ್ಯೂರ್ ಆಗಿರಬೇಕು, ನಾಟ್ ಇಮ್ಮೆಚ್ಯೂರ್. ದ ಸ್ಪಿರಿಚುವಲಿ ಇಮ್ಮೆಚ್ಯೂರ್ ಆಗಿರಬಾರ್ದು. ನಾವು ವಿ ನೀಡ್ ಟು ಸ್ಪಿರಿಚುವಲ್ ಆಗಿರಬೇಕು. ನಾವು ಬೆಳಿಬೇಕೆಂಬುದು, ಆತ್ಮಿಕವಾಗಿ ಬೆಳಿಬೇಕೆಂಬುದಾಗಿ ನೋಡ್ತೇವೆ. ಆ್ಯಂಡ್ ಆಲ್ಸೋ ವಿ ನೀಡ್ ಟು ಗ್ರೋ ಇನ್ ಫೇತ್. ನಂಬಿಕೆ ಏನಂದರೆ ಹುಟ್ಟಿಸುವಾತನು ಪೂರೈಸುವಾತನು ಆತನಾಗಿದ್ದಾನೆ, ಆತನಲ್ಲಿ ಎದ್ದುಕೊಳ್ಳಬೇಕು. ಬಟ್ ಆಲ್ಸೋ ವಿ ನೀಡ್ ಟು ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ ಆತನಲ್ಲಿ ಬೇರೆ ಫಲ ಕೊಡಬೇಕೆಂಬುದಾಗಿ ನಾವು ನೋಡ್ತೇವೆ. ಆ ರೀತಿ ಒಂದು 4 ಕ್ಯಾರೆಕ್ಟರಲ್ಲಿ ಅಥವಾ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. I am encouraging any other person or discouraging that person to coming to the church, or in something other than that, anything like, are you discouraging? But we need to examine ourselves. We need to strengthen one another. We need to bound in love, and we need to build up the person's life and also family. And we need to live a life in the disciplined life.
When I am disciplined, my children will follow. When I am in a disciplined, and also my under the working, those people also they are disciplined in a spiritual way. ನಾನು ಸಹ ಆತ್ಮಿಕವಾಗಿ ಒಂದು ಡಿಸಿಪ್ಲಿನ್ ಅಲ್ಲಿ ನಾವು ಪ್ರಾರ್ಥಿಸುವಂಥದ್ದಾಗಲಿ, ನಾವು ವಾಕ್ಯವನ್ನು ಓದುವಂಥದ್ದಾಗಲಿ, ಅದು ಏನಂದ್ರೆ ನಮ್ಮಲ್ಲಿ ಡಿಸಿಪ್ಲಿನ್ ಆಗಿರಬೇಕು. And also we need to grow in faith. We need to examine ourselves. I am growing or maybe I am stagnant. ಒಂದು ವೇಳೆ that the water which is stagnant, it smells bad. It flows and it ಒಳ್ಳೆಯದಾಗಿ ಅದು ನೀರು ಹರಿತಾ ಇದ್ರೆ ಏನಂದರೆ ಅದು ಏನಾಗೋದಿಲ್ಲ. ಒಂದು ವೇಳೆ ನಾವು ಸ್ಟಾಗ್ನೆಂಟ್ ಆಗಿ ಆತ್ಮಿಕವಾಗಿ ನಾವು ಒಂದು ವೇಳೆ ಇದ್ದಲ್ಲೇ ಇದ್ದೇವೆ ಅಂದರೆ ಅಷ್ಟಕ್ಕೆ ಎಂಬುದಾಗಿ ನೋಡ್ತೇವೆ. ವಿ ನೀಡ್ ಟು ಗ್ರೋ. ನಾವು ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್, ಒಂದು ಇದರಿಂದ ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲು ಏನಂದರೆ ನಾವು ಬೆಳೀತಾ ಬರಬೇಕು. ವಿ ನೀಡ್ ಟು ಗ್ರೋ. ದಟ್ ಈಸ್ ದ Paul's ಮೇನ್ ಪ್ರೇಯರ್. ಐ ಆಮ್ ಆಲ್ಸೋ ಪ್ರೇಯಿಂಗ್ ಫಾರ್ ಯು ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಮೈ ಪ್ರೇಯರ್ ದ್ಯಾಟ್ ವಿ ನೀಡ್ ಟು ಬೌಂಡ್ to gather one another, take a burden for one another, the encouraging one another, and also we need to encourage one another. ಆ ರೀತಿ ನಿಮ್ಮನ್ನು ಎನ್ಕರೇಜ್ ಮಾಡುವಾತನಾಗಿದ್ದೇನೆ ಮತ್ತು ದೇವರು ನಿಮ್ಮನ್ನು ಆಶೀರ್ವಾದ ನೀಡಲಿ, ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೆಟ್ಸ್ ಲುಕ್ ಟು ದ ಲಾರ್ಡ್ ಇನ್ ಪ್ರೇಯರ್. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿ ನಾವು ಬೇರೂರಿ ಫಲ ಕೊಡುವಂತೆ ನಿನ್ನ ಒಂದು ಕೃಪೆ ಕೊಡು. ಆತ್ಮಿಕವಾಗಿ ಬೆಳೆಯುವಂತೆ ನೀನು ನಮಗೆ ಸಹಾಯ ನೀಡು. ಪರಿಶುದ್ಧಾತ್ಮನ ಒಂದು ಸಹಾಯವನ್ನು ನೀಡು, ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪೌಲನ್ನು ಕೊಲಸದವರಿಗೆ ಬರೆದಂತೆ ಕರ್ತನೆ ಸ್ವಾಮಿ, ಆ ಒಂದು ವಾಕ್ಯಗಳು ನಮಗೂ ನನಗೂ ಒಂದು ಕರ್ತನೆ ನಾನು ಬೇರೂರಿ ಫಲ ಕೊಡುವಂತೆ, ನಿನ್ನ ವಾಕ್ಯದಲ್ಲಿ ಅಭಿವೃದ್ಧಿಯಾಗುವಂತೆ, ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ದೃಢಗೊಳ್ಳುವಂತೆ ನೀನು ನನಗೂ ನಮ್ಮ ಸಭೆಯವರಿಗೂ ಸಹಾಯ ನೀಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬೇಡುತ್ತಾ ಇದ್ದೇವೆ. ಕರುಣಿಸು, ದಯ ತೋರಿಸು, ನಮ್ಮನ್ನು ಆಶೀರ್ವಾದ ನೀಡು. ನಾವು ಆತ್ಮಿಕವಾಗಿ ಬೆಳೆಯುವಂತೆ ಮತ್ತು ಸರ್ವ ಆಯುಧಗಳನ್ನು ಧರಿಸಿಕೊಂಡವರಾಗಿ ಈ ಒಂದು ಕ್ರಿಸ್ತ ಓಟದಲ್ಲಿ, ಕ್ರಿಸ್ತ ನಂಬಿಕೆಯ ಓಟದಲ್ಲಿ ನಾವು ಓಡುವಂತೆ, ಆ ಗುರಿ ಮುಟ್ಟುವವರೆಗೂ ನಾವು ವಿಶ್ವಾಸದಲ್ಲಿ ಇರುವುದಕ್ಕೆ ನೀನು ನಮಗೆ ಸಹಾಯ ನೀಡಬೇಕೆಂಬುದಾಗಿ ಬಿಡುತ್ತಾ, ಆ ಒಂದು ಜಯಮಾಲೆ, ಆ ಒಂದು ವಿನ್ನರ್ ಆಗಿ ನಾವು ಆ ಒಂದು ಪ್ರೈಸ್ ಪಡೆಯುವುದಕ್ಕಾಗಿ ನಾವು ಓಡುತ್ತಾ ಇರುವುದಕ್ಕೆ ವಿಶ್ವಾಸದಲ್ಲಿ ಓಡುವಂತೆ ನೀನು ನಡೆಸೆಂಬುದಾಗಿ ಬಿಡ್ತೇವೆ. ವಿ ನೀಡ್ ಟು ರನ್ ದ ರೇಸ್ till the end, so that we will win that crown of righteousness which Lord will give on that day. That's why we need to have faith in the Lord, trust in the Lord, and also we will be rooted in the word of God. When we rooted in the word of God, we will be strong. If storm comes, when the roots are deep in the soil, but even the storm comes, and that tree will be the stand firm. But if we were not in the rooted, when the difficulties comes, when the temptation comes, we'll fall in our faith. The same way, Lord, help us, we may able to rooted in the word of God, and we will be strengthened one another, Lord. Bless us and send us your blessing, Lord. We commit ourselves into mighty hand. In Jesus' precious name we pray. Amen. ನಾವು ಕೊನೆಯದಾಗಿ ನಾವು ಆಡುವಂಥ ಗೀತ 229, 1-2 ಚರಣಗಳನ್ನು ಆಡಿಕೊಳ್ಳೋಣ. ಆಗ ನಮ್ಮ ಒಂದು ಕಾಣಿಕೆಗಳನ್ನು ತೆಗೆದಿಡೋಣ.
271? No, ಎಲ್ಲ ಒಳ್ಳೆಯದಾನೆ. 271. No? ಎಲ್ಲ ಒಳ್ಳೆಯದಾನೆ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ಪ್ರೀತಿ ಕೃಪೆ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಈ ಒಂದು ಸಮಯದಲ್ಲಿ ಕರ್ತ ನಿನ್ನ ಸೇವೆಗಾಗಿ ನಾವು ತಂದರ್ಪಿಸಿರುವಂಥ ಕಾಣಿಕೆ ನಿನ್ನ ಆಶೀರ್ವಾದ ನೀಡು, ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಿ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಕರ್ತ ನೀವು ಕೊಡಿರಿ, ಹೆಚ್ಚಾಗಿ ಬಿತ್ತಿರಿ, ಹೆಚ್ಚಾಗಿ ಕೊಯ್ಯುತ್ತೀರಿ ಎಂಬುದಾಗಿ ಈ ಕಾಣಿಕೆ ಎಂಬ ಬೀಜವನ್ನು ಬಿತ್ತಿರುವಾಗ ಇದನ್ನು ಆಶೀರ್ವದಿಸಿ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನ ಬೇಡುತ್ತೇವೆ. ಕರುಣಿಸು, ದಯ ತೋರಿಸು. ನಮ್ಮ ಯೂಟ್ಯೂಬ್ ಚಾನಲಲ್ಲಿಯೂ ಮತ್ತು ಸಭೆಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸಿ ನಡೆಸಿ ನಿನ್ನ ಸೇವೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಕಾಣಿಕೆ ಜೊತೆಯಲ್ಲಿ ನಮ್ಮನ್ನು ನಾವು ನಿನಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆ ಯೇಸುವಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾಕಾಲ ನೆಲೆಯಾಗಿರಲಿ. ಆಮೆನ್. Praise the Lord.